ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪದಾಮಪಹತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ದಿವಸ ಚಿಂತನೆ ಮಾಡುವಾಗ ರಾಮಾವತಾರ, ರಾಮ ಜನ್ಮೋತ್ಸವ ಹೇಗಾಯಿತು ಅದನ್ನೆಲ್ಲ ಅನುಸಂಧಾನ ಮಾಡ್ತಾ ಬಂದ್ವಿ. ರಾಮ ಅನ್ನೋ ನಾಮದ ಮಹಿಮೆ ಏನು ಅಂತ ಕೇಳಿದ್ವಿ. ಇವತ್ತು ರಾಮಚಂದ್ರನನ್ನು ವಿಶ್ವಾಮಿತ್ರ ಮಹರ್ಷಿಗಳು ಗುರುಕುಲವಾಸ ಮಾಡಿಸ್ಬೇಕು, ಗುರುಗಳು ವಿಶ್ವಾಮಿತ್ರರು ರಾಮನನ್ನು ತನ್ನ ಆಶ್ರಮಕ್ಕೆ ಅಂತ ಕರೆತಂದರು ಅಂತ ಕಥೆ ಕೇಳ್ತೇವೆ. ಅದರ ಸಂದೇಶ ಏನು ಅಂತ ನಾವು ಅನುಸಂಧಾನ ಮಾಡೋಣ. ರಾಮಚಂದ್ರನಿಗೆ ವಿಶ್ವಾಮಿತ್ರರಿಂದ ಮಂತ್ರೋಪದೇಶದ ಅವಶ್ಯಕತೆ ಇತ್ತೇ? ರಾಮ ಸರ್ವಜ್ಞ. ಹಾಗಾದರೆ ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮಕ್ಕೆ ರಾಮ ಯಾಕೆ ಬಂದ ಅಂತ, ಅದರ ಹಿನ್ನೆಲೆ ಏನು ಅಂತ ತಿಳಿಬೇಕು. ಒಂದು ಹಿನ್ನೆಲೆ ಹೇಳ್ತಾರೆ, ವಿಶ್ವಾಮಿತ್ರ ಋಷಿಗಳ ಯಜ್ಞ ರಕ್ಷಣೆ ಆಗಬೇಕಾಗಿತ್ತಂತೆ. ಯಾವ್ಯಾವ ಯಜ್ಞ ಮಾಡಲಿಕ್ಕೆ ಸಂಕಲ್ಪ ಮಾಡ್ತಿದ್ರೋ ವಿಶ್ವಾಮಿತ್ರರು, ಅದನ್ನೆಲ್ಲ ಮಾರೀಚ, ತಾಟಕೆ ಮೊದಲಾದ ರಾಕ್ಷಸರು ವಿಘ್ನ ಮಾಡ್ತಾ ಇದ್ರಂತೆ. ಈ ಯಜ್ಞವೂ ಕೂಡ ವಿಘ್ನ ಮಾಡ್ತಾರೆ ಅಂತ ಅನಿಸಿ, ಇದನ್ನು ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ರಾಮನೇ ಬೇಕು ಅಂತ ವಿಶ್ವಾಮಿತ್ರರಿಗೆ ಅಪೇಕ್ಷೆ ಆಯಿತು. ಅದಕ್ಕೆ ಅವರು ಅಯೋಧ್ಯೆಗೆ ಬಂದು ದಶರಥನ ಬಳಿಯಲ್ಲಿ ನಿನ್ನಿಬ್ಬರು ಮಕ್ಕಳನ್ನು ನನ್ನ ಯಜ್ಞ ರಕ್ಷಣೆ ಕಳಿಸ್ಕೊಡು ಅಂತಂದರು ಅಂತ ರಾಮಾಯಣದಲ್ಲಿ ಬರ್ತದೆ. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಉಳಿತದೆ, ಎಂಥ ಮಂತ್ರಶಕ್ತಿ, ಎಷ್ಟು ದೊಡ್ಡ ತಪಸ್ವಿಗಳು, ವರದಿಂದ ಬ್ರಾಹ್ಮಣ್ಯ ಪಡೆದಂಥವರಿಗೆ ತಾಟಕ, ಮಾರೀಚರಂಥ ರಾಕ್ಷಸರನ್ನು ತಡೆಗಟ್ಟೋದು ಎಷ್ಟು ದೊಡ್ಡ ಕೆಲಸ ಆಗಿತ್ತು. ಆದರೂ ವಿಶ್ವಾಮಿತ್ರರು ರಾಮನನ್ನೇ ಬರಲಿ ಅಂತ ಬರಮಾಡಿಕೊಂಡ್ರಲ್ಲ, ಕಾರಣ ಏನು ಅಂತ ಪ್ರಶ್ನೆ ಉಳೀತದೆ. ಈ ರೀತಿ ರಾಮಾಯಣವನ್ನು ನಾವು ಚಿಕಿತ್ಸಕ ಬುದ್ಧಿಯಿಂದ ನೋಡಿದಾಗ ರಾಮ ವಿಶ್ವಾಮಿತ್ರ ಯಜ್ಞ ರಕ್ಷಣೆಗೆ ಅಂತ ಬಂದೋ ಅಥವಾ ಬೇರೆ ಇನ್ನೇನಾದರೂ ರಾಮನಿಗೆ ವಿಶ್ವಾಮಿತ್ರ ಬಳಿಗೆ ಬರಲಿಕ್ಕೆ ಉದ್ದೇಶ ಇತ್ತೋ ಅಂತ ಪ್ರಶ್ನೆ. ಅದಕ್ಕೆ ವಿವರಣೆ ಕೊಡುವಾಗ ಅಂತಾರೆ, ಅನುಗ್ರಹಾರ್ಥಂ ಸರುಷೇರವಾಪ ಸಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ ವವಂದಿರೇ ಬ್ರಹ್ಮಮುಖಾ ಸುರೇಶಾಃ ತಮಸ್ತ್ರರೂಪಾ ಪ್ರಕಟಾ ಸಮೇತ್ಯ. ವಿಶ್ವಾಮಿತ್ರರ ಯಜ್ಞ ರಕ್ಷಣೆ ಮಾಡೋದು ವಿಶ್ವಾಮಿತ್ರರಿಗೆ ಸಾಧ್ಯ ಇತ್ತು, ರಾಮನೇ ಆಗಬೇಕು ಅಂತಲ್ಲ. ಆದರೂ ರಾಮ ಯಾಕೆ ವಿಶ್ವಾಮಿತ್ರ ಬಳಿಗೆ ಬಂದ ಅಂದರೆ, ವಿಶ್ವಾಮಿತ್ರರಿಗೆ ಅನಿಸಿತ್ತಂತೆ ರಾಮನ ಅನುಗ್ರಹ ಮಾಡಿಸ್ಕೊಳ್ಬೇಕು ಅಂತ. ಅವರಿಗೆ ಆಸೆ. ಇಲ್ಲದೇ ಇದ್ದಿದ್ರೆ ಯಜ್ಞ ರಕ್ಷಣೆಗೆ ಬಂದ ಅಂತ ಆಚಾರ್ಯ ಹೇಳ್ಬೋದಾಗಿತ್ತು.
ಯಜ್ಞ ರಕ್ಷಣೆ ಮಾಡಲಿಕ್ಕೆ ಒಂದು ಮಂತ್ರಶಕ್ತಿಯಿಂದ ಒಂದು ದೊಡ್ಡ ಬೇಲಿ ನಿರ್ಮಾಣ ಮಾಡಿದರೆ ಸಾಕು ವಿಶ್ವಾಮಿತ್ರರು. ಇಡೀ ತಮ್ಮ ಆಶ್ರಮದ ಸುತ್ತಲೂ ಒಬ್ಬ ನರಪಿಳ್ಳೆ ಓಡಾಡ್ಲಿಕ್ಕಾಗಿರಬಾರ್ದು. ಹಾಗೆ ಅವ್ರು ಬೇಕಾದಂಥ ಮಂತ್ರಶಕ್ತಿಯಿಂದ ಬೇಲಿ ನಿರ್ಮಾಣ ಮಾಡ್ಬೋದಾಗಿತ್ತಲ್ಲ. ಎಂಥ ಸೈನಿಕರೇ ನಿರ್ಮಾಣ ಮಾಡ್ತಾರಂತೆ ಬೇಲಿಯನ್ನು, ಇನ್ನು ವಿಶ್ವಾಮಿತ್ರಿಗೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ವೇ? 10,000 ವರ್ಷ ತಪಸ್ಸು ಮಾಡಿ ಬ್ರಾಹ್ಮಣ್ಯ ಪಡೆದಿದ್ದಾರಂತೆ. ತಪಸ್ಸು ಮಾಡಿ ವರದಿಂದ ಅಂಥ ವಿಶ್ವಾಮಿತ್ರರಿಗೆ ತಾಟಕೆ ಯಾವ ಮೂಲೆ, ಮಾರೀಚ ಯಾವ ಮೂಲೆ? ಆದರೂ ವಿಶ್ವಾಮಿತ್ರರು ರಾಮ ಬೇಕು ಅಂತ ಬಯಸಿದ್ರಂತೆ. ರಾಮ ಬೇಕು ಅಂತ ಬಯಸಿದ ಉದ್ದೇಶ ಏನು ಅಂದರೆ, ಹೇಗಿದ್ದರೂ ರಾಮ ಅವತಾರ ಮಾಡಿದ್ದಾನೆ, ಅವನಿಂದ ನಾನು ಅನುಗ್ರಹಿತನಾಗಲಿಕ್ಕೆ ಇದೊಂದು ಉಪಾಯ ಅಂದ್ರು ಅವರು, ಇದೊಂದು ಸುಯೋಗ ಅಂದರು. ರಾಮನ ಅನುಗ್ರಹ ಪಡೀಲಿಕ್ಕೆ ಸುಯೋಗ ಅಂದರೆ ಏನರ್ಥ? ರಾಮನ ಸರ್ವೋತ್ತಮತೆಯನ್ನು ಜಗತ್ತಿಗೆ ಸಾರಿಬಿಟ್ರೆ ರಾಮನ ಅನುಗ್ರಹ ಆಗ್ತದಂತೆ. ಇದನ್ನು ನಾವು ತಿಳಿಬೇಕು. ಹೇಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು 3 ಲೋಕಕ್ಕೆ ಸಂಚಾರ ಮಾಡಿ ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರಂ, ಹರಿ ಸರ್ವೋತ್ತಮ ಅಂತ 3 ಲೋಕಕ್ಕೆ ಪ್ರಯಾಣ ಮಾಡಿ ಹರಿನೇ ಸರ್ವೋತ್ತಮ ಅಂತ ಭೂಮಿಗೆ ಬಂದು ಹೇಳಿ ಯಜ್ಞ ಮುಂದುವರಿಸ್ರಿ, ಹರಿಗೆ ಎಲ್ಲ ಆಹುತಿಗಳನ್ನು ಕೊಡಬೇಕು ಅಂತ ಹೇಳಿದ್ರಂತೆ ಭೃಗು ಋಷಿಗಳು. ಹರಿ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಸ್ಥಾಪಿಸಿದ ಕೀರ್ತಿ ಭೃಗು ಋಷಿಗಳಿಗಿದೆ. ಅದು ದೇವರ ವಿಶೇಷ ಅನುಗ್ರಹಕ್ಕೂ ಕಾರಣ ಆಯ್ತಂತೆ. ಅದು ಹೇಗೋ ವಿಶ್ವಾಮಿತ್ರ ಋಷಿಗಳಿಗೂ ಕೂಡ ರಾಮನನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಪಾಠ ಮಾಡಿದ್ರಿಂದ ಹರಿ ಸರ್ವೋತ್ತಮತ್ವ ಜಗತ್ತಿಗೆ ಸ್ಥಾಪಿಸಿದ ಕೀರ್ತಿ ಬಂತಂತೆ. ಅರ್ಥ ಆಗಲಿಲ್ಲ. ರಾಮ ವಿಶ್ವಾಮಿತ್ರ ಮನೆಗೆ ಬಂದು ಓದಿದರೆ ಹರಿ ಸರ್ವೋತ್ತಮ ಸ್ಥಾಪನೆ ವಿಶ್ವಾಮಿತ್ರ ಹೇಗೆ ಮಾಡಿದ ಹಾಗಾಯಿತು? ಅದಕ್ಕೆ ಆಚಾರ್ಯ ವಿವರಣೆ ಕೊಟ್ಟರು. ನೋಡ್ರಿ, ಹೇಳ್ತಾರೆ, ಅಸ್ತ್ರಮಂತ್ರಗಳನ್ನು ಎಲ್ಲ ಹೇಳಬೇಕು ವಿಶ್ವಾಮಿತ್ರ ಬಾಯಲ್ಲಿ. ರಾಮ ವಿಶ್ವಾಮಿತ್ರ ಹೇಳಿದ್ದನ್ನು ಕಿವಿಯಲ್ಲಿ ಕೇಳಿ ತಾನು ಬಾಯಲ್ಲಿ ನುಡಿತಿದ್ದಂತೆ. ಬ್ರಹ್ಮಾಸ್ತ್ರದ ಮಂತ್ರವನ್ನು ವಿಶ್ವಾಮಿತ್ರ ಹೇಳಿದ ಕೂಡಲೇ ರಾಮ ಬಾಯಲ್ಲಿ ನುಡಿತಿದ್ದ, ಕೂಡಲೇ ಬ್ರಹ್ಮ ಬರ್ತಿದ್ದಂತಲ್ಲಿ. ಬ್ರಹ್ಮ ಬಂದು ನಿಂತುಕೊಂಡು ರಾಮನಿಗೆ ನಮಸ್ಕಾರ ಮಾಡ್ತಿದ್ದಂತೆ. ವಿಶ್ವಾಮಿತ್ರರು ಅದನ್ನು ತೋರಿಸ್ತಿದ್ರಂತೆ ಶಿಷ್ಯರಿಗೆಲ್ಲ. ನೋಡ್ರಿ, ಬ್ರಹ್ಮಾಸ್ತ್ರದ ಮಂತ್ರ ಹೇಳಿದೆ, ಚತುರ್ಮುಖ ಬ್ರಹ್ಮ ಕೆಳಗಿಳಿದು ಬಂದ, ರಾಮ ಹೇಳಿದ ಕೂಡಲೇ ರಾಮನಿಗೆ ಬ್ರಹ್ಮ ನಮಸ್ಕಾರ ಮಾಡ್ತಿದ್ದ ನೋಡ್ರಿ ಅಂತ ತೋರಿಸಿದ್ರಂತೆ. ಹೀಗೆ ಇಂದ್ರ, ಚಂದ್ರ, ಅಗ್ನಿ, ವರುಣ, ಯಾವ್ಯಾವ ಅಸ್ತ್ರಾಭಿಮಾನಿ ದೇವತೆಗಳಿದ್ದಾರೆ, ರಾಮನ ಬಾಯಲ್ಲಿ ಆ ಮಂತ್ರಗಳು ವಿಶ್ವಾಮಿತ್ರರಿಂದ ಕೇಳಿದ್ದು ಹೇಳ್ತಿರ್ಲಿಕ್ಕೇನೆ ಅವರವರು ಬಂದು ನಮಸ್ಕಾರ ಮಾಡ್ತಿದ್ರಂತೆ. ನೋಡಿ, ಹೇಳ್ತಾರೆ, ವವಂದಿರೇ ಬ್ರಹ್ಮಮುಖಾ ಸುರೇಶಾ ತಮಸ್ತ್ರರೂಪಾ ಪ್ರಕಟಾ ಸಮೇತ್ಯ. ಅಸ್ತ್ರರೂಪಾ ಬ್ರಹ್ಮಮುಖಾ ಸುರೇಶಾ ಪ್ರಕಟಾ ವವಂದಿರೇ ಅಂತಿದೆ. ಪ್ರಕಟಾಹ ಅನ್ನೋ ಶಬ್ದ ಏನು ತೋರಿಸ್ತದೆ ಅಂದರೆ ಪ್ರತ್ಯಕ್ಷವಾಗಿ. ಅಂದರೆ ಪ್ರತ್ಯಕ್ಷ ಅಂದರೆ ಏನು? ರಾಮನಿಗೆ ದೇವತೆಗಳು ಪ್ರತ್ಯಕ್ಷನೇ ಯಾವಾಗಲೂ, ದೇವತೆಗಳಿಗೆ ರಾಮನೂ ಪ್ರತ್ಯಕ್ಷನೇ. ಅವರಿಗಲ್ಲ, ಆ ಆಶ್ರಮದ ಪರಿಸರದಲ್ಲಿದ್ದವರಿಗೂ ಕೂಡ ಪ್ರಕಟವಾಗಿ ಕಂಡ್ರಂತೆ. ಪ್ರಕಟ ಸಮೇತ್ಯ ಅಂತ ಯಾಕಂತಾರೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಆ ಮಂತ್ರ ಹೇಳುವಾಗಲೇ ಪ್ರತ್ಯಕ್ಷವಾಗಿ ಬಂದು ರಾಮನಿಗೆ ನಮಸ್ಕಾರ ಮಾಡ್ತಿದ್ರಂತೆ. ಇದರಿಂದ ಲಾಭ ಏನಾಯ್ತು ಹೇಳ್ರಿ, ನೋಡೋಣ. ವಿಶ್ವಾಮಿತ್ರ ಋಷಿಗಳು ರಾಮ ಸರ್ವೋತ್ತಮ ಅಂತಲಿಕ್ಕೆ ಬ್ರಹ್ಮಾದಿಗಳಿಂದ ವಂದ್ಯನಾದ್ನಲ್ಲ, ಇದರಿಂದಲಾದರೂ ತಿಳಿರಿ ಅಂತಂದ್ರಂತೆ. ಹೇಗೆ ಭೃಗು ಋಷಿಗಳು ತ್ರಿದೇವತಾ ಪರೀಕ್ಷೆ ಮಾಡಿ ಹರಿ ಸರ್ವೋತ್ತಮತೆಯನ್ನು ಜಗತ್ತಿಗೆ ಸ್ಥಾಪಿಸಿದ್ರೋ ಅದರಿಂದ ಅವರಿಗೆ ಪುಣ್ಯ ಬಂತೋ, ಹಾಗೆ ವಿಶ್ವಾಮಿತ್ರ ಋಷಿಗಳು ಕೂಡ ಅಸ್ತ್ರಮಂತ್ರದ ಉಪದೇಶದ ನೆಪ ಮಾಡಿ ರಾಮನನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಎಲ್ಲ ಮಂತ್ರಗಳನ್ನು ಒಪ್ಪಿಸಿ ಮಂತ್ರ ರಾಮ ಹೇಳ್ತಿರ್ಲಿಕ್ಕೆ ದೇವತೆಗಳು ಪ್ರಕಟರಾಗಿ ರಾಮನಿಗೆ ನಮಸ್ಕಾರ ಮಾಡಿದ್ರಿಂದ ರಾಮನೇ ಸರ್ವೋತ್ತಮ ಅಂತ ಲೋಕಕ್ಕೆ ಸ್ಥಾಪನೆ ಮಾಡಿದಂಥ ಕೀರ್ತಿ ವಿಶ್ವಾಮಿತ್ರಿಗೆ ಕೊಟ್ಟಂತೆ. ಹೀಗೆ ಈ ಕಥೆಯನ್ನು ನಾವು ಅನುಸಂಧಾನ ಮಾಡಬೇಕು. ಒಂದಂಶ. ಇನ್ನೊಬ್ಬರು ವ್ಯಾಖ್ಯಾನದಲ್ಲಿ ಹೀಗೆ ಚಿಂತನೆ ಮಾಡ್ತಾರೆ, ರಾಜರು ವ್ಯಾಖ್ಯಾನಕಾರರು ವಾದರಾಜರು. ಇನ್ನೊಂದು ಅರ್ಥ ಇದೆ ಅಂದರು.
ವಿಶ್ವಾಮಿತ್ರರಿಗೆ ಇದರಿಂದ ವಿಶೇಷ ಅನುಗ್ರಹ ಆಯಿತು. ಹಾಗಾದರೆ ನಾವಂತೂ ಸಂದೇಶ ತಿಳಿಬೇಕು, ಸುಮ್ಮನೆ ಕೂಡಬಾರ್ದು. ವಿಶ್ವಾಮಿತ್ರರಂತೆ ಆಗಾಗ ಸಂದರ್ಭ ಬಂದಾಗ ದೇವರ ಸರ್ವೋತ್ತಮತೆಯನ್ನು ಜಗತ್ತಿಗೆ ಸ್ಥಾಪನೆ ಮಾಡ್ತಾ ಇರಬೇಕಂತ. ಮಾತಾಡುವಾಗ, ಊಟ ಮಾಡುವಾಗ, ನೋಡುವಾಗ, ನಗುವಾಗ, ನಲಿಯುವಾಗ ಏನು ಮಾಡಬೇಕು ಅಂದರೆ ದೇವ್ರು ಎಂಥ ಸರ್ವೋತ್ತಮಪ್ಪ ಅಂತ ಸಮರ್ಥನೆ ಮಾಡ್ತಿರ್ಬೇಕಂತ. ಆ ತಿಳುವಳಿಕೆ ನಮಗೆ ಬರಬೇಕು, ಆ ಚಿಂತನೆ ಬರಬೇಕು. ಇದು ಒಂದರ್ಥ. ಇನ್ನೊಂದರ್ಥ, ದೇವರನ್ನು ಸರ್ವೋತ್ತಮ ಅಂತ ಸಮರ್ಥಿಸಿದ ಕೀರ್ತಿ ಒಂದಾದರೆ, ಆ ಮಂತ್ರಗಳಿದ್ವಲ್ಲ, ಅಸ್ತ್ರ ಮಂತ್ರಗಳು, ರಾಮನಿಗೆ ಉಪದೇಶ ಮಾಡೋ ಮೊದಲು ತುಂಬ ಜನರಿಗೆ ಉಪದೇಶ ಮಾಡಿದ್ರಂತೆ. ಬೇರೆ ಬೇರೆಯವ್ರ ಕಡೆಯಿಂದ ಬೇರೆ ಬೇರೆಯವರು ಅದದೇ ಮಂತ್ರವನ್ನೇ ಉಪದೇಶ ಮಾಡಿಸ್ಕೊಂಡಿರ್ತಿದ್ರು. ಆ ಮಂತ್ರಗಳಲ್ಲಿ ಬಹಳ ಜನರ ಬಾಯಲ್ಲಿ ಹೋಗಿ ಅದರದ್ದು ಶಕ್ತಿ ಕಡಿಮೆ ಆಗಿತ್ತಂತೆ. ಕೆಲವೊಮ್ಮೆ ಹಾಗಾಗ್ತದೋ ಇಲ್ಲ, 3-4 ಜನರು ಒಂದೇ ಮೊಬೈಲ್ ಯೂಸ್ ಮಾಡಿಬಿಟ್ರೆ ಅದರದ್ದು ಏನಂತಾರೆ, ಅದರದ್ದು ಉಪಯೋಗಿಸೋದು ಜಾಸ್ತಿ ಆದದ್ದಕ್ಕೆ ಶಕ್ತಿ ಕಡಿಮೆ ಆಗಿರ್ತದೆ. ಅದಕ್ಕೆ ಮತ್ತೆ ಅದನ್ನು ರಿಕವರ್ ಅಂತ ಮಾಡ್ತಾರೆ. ಹಾಗೆ ಒಂದೇ ಮಂತ್ರ ಸುಮಾರು ಜನ ಉಪಯೋಗಿಸಿ ಅದರದ್ದು ಶಕ್ತಿ ಕಡಿಮೆ ಆಗಿತ್ತಂತೆ. ಆಗ ಅದರ ಶಕ್ತಿ ಜಾಸ್ತಿ ಆಗಬೇಕಿತ್ತು, ಫಲ ಕೊಡೋ ಶಕ್ತಿ ಅದರದ್ದು ಜಾಸ್ತಿ ಆಗಬೇಕಿತ್ತು. ಏನು ಮಾಡಬೇಕು ಅಂತ ಯೋಚನೆ ಆಗಿತ್ತು ವಿಶ್ವಾಮಿತ್ರರಿಗೆ. ಎಷ್ಟು ಅಸ್ತ್ರಮಂತ್ರಗಳ ಸಂಪತ್ತಿದೆ ನಮ್ಮ ಹತ್ರ, ಆದರೆ ಇದನ್ನೇ ಎಲ್ಲರೂ ಉಪಯೋಗಿಸಿದ್ದಾರೆ ಈಗಾಗಲೇ ಹಿಂದೆಯವರೆಲ್ಲ. ಅದರದ್ದೇ ಶಕ್ತಿಯ ಪ್ರಭಾವ ಜಾಸ್ತಿ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸೆ ಆಗಿತ್ತಂತೆ. ಬೇರೆ ಬೇರೆ ಅವರಿಗೆ ಉಪದೇಶ ಮಾಡಿದರೆ ಅವರು ಲಾಭ ಪಡಿತಾರೆ ಹೊರತು ಮಂತ್ರಕ್ಕೆ ಅದರಿಂದ ಅತಿಶಯ ಬರ್ತಿರಲಿಲ್ಲ. ಯಾವಾಗ ರಾಮನ ಸನಿಹಕ್ಕೆ ವಿಶ್ವಾಮಿತ್ರರು ಕಿವಿ ಹತ್ತಿರ ಹೋಗಿ ಮಂತ್ರ ಉಪದೇಶ ಮಾಡಿದ್ರೋ, ಉಪದೇಶ ಅಂದರೆ ಕಿವಿ ಹತ್ತಿರನೇ ಮಾಡ್ಬೇಕು ತಾನೆ, ಕಿವಿ ಹತ್ತಿರ ಹೋಗಿ ಮಂತ್ರಗಳನ್ನು ಉಪದೇಶ ಮಾಡಿದ್ರೋ, ರಾಮನಂಥ ಸತ್ಪಾತ್ರನ ಕಿವಿಗೆ ಬಿದ್ದು ಕೂಡಲೇ ನಿರ್ದುಷ್ಟನಾದ ಶ್ರೀಹರಿಯ ಸಂಪರ್ಕದಿಂದ ಮಂತ್ರದಲ್ಲಿ ಅತಿಶಯ ಆಯ್ತಂತೆ. ಯೋಚನೆ ಮಾಡಿ. ಬಹಳ ಕಡೆ ನಾನು ಉದಾಹರಣೆ ಕೊಡ್ತಿರ್ತೇನೆ. ಒಂದೇ ಮಾತ್ರನೇ ಇಬ್ಬರು ಡಾಕ್ಟರ್ ಕೊಡ್ತಿರ್ತಾರೆ, ಆದರೂ ಅವ್ರ ಕೈಗುಣನೇ ಬೇರೆ ಅಂತಾರೆ. ಇದು ಅನುಭವಕ್ಕೆ ಬಂದದೋ ಇಲ್ಲೋ? ಅಲ್ಲ, ಮಂತ್ರಾಕ್ಷತೆ ನಮ್ಮ ಮನೇಲಿ ನಾವೇ ಕಲಿಸಿಡೋದು, ಬೇರೆಯವರಲ್ಲ. ಅದೇ ಸ್ವಾಮಿಗಳ ಕೈಯಲ್ಲಿ ಬಂದಾಗ ಬೇರೆ ಆಗ್ತಿರ್ತದೆ, ಅದರ ಅತಿಶಯ ಉಂಟಾಗ್ತದೆ. ನೋಡಿದ್ರೋ ಇಲ್ಲೋ? ಇದು ಎಷ್ಟೋ ಸಂದರ್ಭಗಳಲ್ಲಿ ಅತಿಶಯ ಉಂಟಾಗೋದು ವ್ಯಕ್ತಿಯಿಂದ. ಆ ವ್ಯಕ್ತಿಗಳ ಪ್ರಭಾವ ಹೇಗಿರ್ತದೋ ಪ್ರತಿಮೆಯಲ್ಲಿ ಹಾಗೆ ಸಾನ್ನಿಧ್ಯ ಬರ್ತದೆ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಯಾಕಂದದ್ದು ಈ ಮಾತನ್ನು? ಪ್ರತಿಮೆಯಲ್ಲಿ ಪ್ರತಿಷ್ಠೆ ಮಾಡಿದಾಗಲೇ ಸಾನ್ನಿಧ್ಯ ಬಂದಿರ್ತದೆ, ಇಲ್ಲ ಅಂತಲ್ಲ. ಆದರೂ ಅರ್ಚಕನ ಇಂದ್ರಿಯ ನಿಗ್ರಹ, ಸ್ವಾರ್ಥ ತ್ಯಾಗ, ನಿಷ್ಕಾಮತೆ, ಅವನು ನಿಷ್ಕಾಮ ಮಾಡಿ ಚೆನ್ನಾಗಿ ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಮತ್ತಷ್ಟು ಪ್ರಭಾವ ಜಾಸ್ತಿ. ಹಾಗೆ ಮಂತ್ರಗಳು ಅಷ್ಟೆ, ಅದರದ್ದೇ ಶಕ್ತಿ ಇರ್ತದೆ, ಇಲ್ಲ ಅಂತಲ್ಲ. ಆದರೂ ಉಪಯೋಗಿಸಬಾರ್ದವ್ರೆಲ್ಲ ಉಪಯೋಗಿಸಿ ಸ್ವಲ್ಪ ಅದರದ್ದು ಮಕಾಳಾಗಿರ್ತದೆ. ಯಾವಾಗ ವಿಶ್ವಾಮಿತ್ರರು ಭಗವಂತನ ಸನಿಹದಲ್ಲಿ ಅದನ್ನು ಒಪ್ಪಿಸಿದ್ರೋ, ರಾಮನ ಬಾಯಲ್ಲಿ ಪುನರುಚ್ಚಿತವಾಯಿತೋ ಮಂತ್ರ, ಆ ಮಂತ್ರಗಳಿಗೆಲ್ಲ ಅತಿಶಯಿತ ಶಕ್ತಿ ಬಂತಂತೆ. ನೋಡಿದ್ರ, ಇದಕ್ಕೆ ಮಂತ್ರೋದ್ಧಾರ ಅಂತ ಹೆಸರಿಟ್ಟಿದ್ದಾರೆ. ಮಂತ್ರಾಲಯ ಪ್ರಭುಗಳು ಈ ವಿಷಯವನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ನಮ್ಮ ಮಧ್ವಾಚಾರ್ಯರು ಭೂಮಿಗೆ ಅವತಾರ ಮಾಡಿದ ಕೆಲಸಗಳು ತುಂಬ ಇದೆ. ಅದರಲ್ಲಿ ಬಹಳ ಅದ್ಭುತವಾದ ಕೆಲಸ ಯಾವುದು ಅಂದರೆ 37 ಮಹಾಮಂತ್ರಾಣ ಮಂತ್ರೋದ್ಧಾರಕಾಣ ಅಂತಾರೆ ಮಧ್ವಾಚಾರ್ಯರು. ಮಂತ್ರೋದ್ಧಾರಕರು ಅಂದರೆ ನಮ್ಮ ಆಚಾರ್ಯರು ಅಂದರು ಮಂತ್ರಾಲಯ ಪ್ರಭುಗಳು. ಏನು ಮಂತ್ರೋದ್ಧಾರ ಮಾಡೋದು ಅಂದ್ರೆ ಏನದು? ಎಲ್ರಿಗೂ ಮಂತ್ರ ಗೊತ್ತೇ ಇತ್ತು. ಮಧ್ವಾಚಾರ್ಯ ಬರೋಕ್ಕಿಂತ ತುಂಬ ಜನ ವೈದಿಕರಿದ್ದರು, ಮಂತ್ರ ತಿಳಿದವರಿದ್ದರು. ಅವೆಲ್ಲ ಮಂತ್ರಗಳಲ್ಲಿದ್ದ ಶಕ್ತಿ ಕ್ರಾಸ್ ಆಗಿತ್ತಂತೆ. ಯಾವಾಗ ಮಧ್ವಾಚಾರ್ಯರು ಬಂದರೋ ಅದರ ಧ್ಯಾನ ಶ್ಲೋಕ ಋಷಿಗಳು ಎಲ್ಲ ತೆಗೆದು ತಂತ್ರಸಾರ ಸಂಗ್ರಹದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ರು. ಆ ರೂಪ ಹೀಗೆ ಇದೆ, ಇಷ್ಟೇ ಆಯುಧಗಳನ್ನು ಧರಿಸಿದ್ದಾನೆ, ಅವನನ್ನು ಹೀಗೆ ಧ್ಯಾನ ಮಾಡಬೇಕು ಅಂತ ತಿಳಿಸಿ ಆ ಮಂತ್ರಗಳನ್ನು ತಾವು ಯಾವಾಗ ಉಪದೇಶ ಮಾಡಿದ್ರೋ ಆ ಮಂತ್ರಗಳಲ್ಲೆಲ್ಲ ಶಕ್ತಿ ಜಾಸ್ತಿ ಬರ್ತದೆ. ಇದು ಮಂತ್ರೋದ್ಧಾರ ಅಂದ್ರೆ ಅರ್ಥ. ಈ ಕೆಲಸ ವಿಶ್ವಾಮಿತ್ರರು ಮಾಡಿದ್ರು.
ರಾಮನ ಸನಿಹದಲ್ಲಿ ಆ ಮಂತ್ರಗಳೆಲ್ಲ ಒಪ್ಸಿದ್ರು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ವಾದರಾಜರು ಕೊಡೋ ಉದಾಹರಣೆಗಳು ಮೈ ರೋಮಾಂಚನ ಆಗ್ತದೆ. ಎಂಥ ಅದ್ಭುತ ಉದಾಹರಣೆ ನೋಡ್ರಿ. ಪ್ರಾಸಂಗಿಕವಾಗಿ ಕೊಡೋ ಉದಾಹರಣೆಗಳಿವೆಲ್ಲ. ಅಲ್ಲ, ಇವರು ಮಂತ್ರ ಅವನಿಗೆ ಹೇಳಿದರೆ ಮಂತ್ರದಲ್ಲಿ ಹೇಗೆ ಅತಿಶಯ ಬಂತು ಅಂತ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಏನು ಅಂದರೆ, ಕಸ್ತೂರಿ ಅದ್ರದ್ದು ಸಣ್ಣ ಸಣ್ಣ ಯಾಲಕ್ಕಿ ಇದ್ದಾಗೆ ಇರ್ತದೆ. ಕಸ್ತೂರಿಯು ಕೂಡ ಸಣ್ಣದೇ. ಅದು ಸಣ್ಣದಾದರೂ ಅದು ಯಾವ್ಯಾವ ವಸ್ತುಗಳಿಗೆ ತಾಗ್ತಾ ಹೋಗ್ತದೋ ಅದಕ್ಕೆಲ್ಲ ವಾಸನೆ ಬರ್ತದೆ. ಕಸ್ತೂರಿಯ ಪರಿಮಳ ಅದು ಯಾವ್ಯಾವ ವಸ್ತುಗಳಿಗೆ ತಾಗ್ತದೆ ಅದಕ್ಕೆಲ್ಲ ಪರಿಮಳ ಬೀರ್ತಾ ಹೋಗ್ತದಂತ. ರಾಮ ಅನ್ನೋನು ಕಸ್ತೂರಿ ಇದ್ದ ಹಾಗೆ ಅಂದ್ರು ವಾದರಾಜರು. ಅವನ ಬಳಿಗೆ ಏನೆಲ್ಲ ಮಂತ್ರಗಳು ಅವನ ಕಿವಿ ಒಳಗೆ ತಾಗುತ್ತೋ, ತಾಗಿದ ಕೂಡಲೇ ಅತಿಶಯ ಎಲ್ಲ ಮಂತ್ರಗಳಿಗೆ ಬರಲಿಕ್ಕೆ ಶುರುವಾಯ್ತಂತೆ. ಈ ಉದಾಹರಣೆಯನ್ನು ಕೊಟ್ಟು ವಾದರಾಜರು ಅನುಸಂಧಾನ ಮಾಡ್ತಾರೆ. ಹಾಗಾಗಿ ಭಗವಂತ ರಾಮ ಈ ಮೂಲಕವಾಗಿಯೂ ವಿಶ್ವಾಮಿತ್ರರು ಮಂತ್ರಗಳನ್ನು ಉದ್ಧರಿಸುವ ದೃಷ್ಟಿಯಲ್ಲಿ ಆ ಕೀರ್ತಿ ಅವರಿಗೆ ಕೊಡಿಸಿದ್ನಂತೆ. ವಿಶ್ವಾಮಿತ್ರರು ಸಾಧಾರಣ ಕೆಲಸ ಮಾಡಲಿಲ್ಲ. ಎಲ್ಲ ಅಸ್ತ್ರ ಮಂತ್ರಗಳಿಗೂ ಕೂಡ ರಾಮನಿಗೆ ಉಪದೇಶ ಮಾಡುವ ನೆಪ ಮಾಡಿ ಮಂತ್ರಗಳಿಗೆಲ್ಲ ಅತಿಶಯ ಶಕ್ತಿ ತುಂಬಿದರು ಅಂತ. ಎರಡು ಅಂಶ. ಇದು ಒಂದು ಅರ್ಥದಲ್ಲಿ ವಿಶ್ವಾಮಿತ್ರರಿಗೆ ಅನುಗ್ರಹನೇ ಅಲ್ವೇ? ಕೀರ್ತಿ. ನನ್ನ ಭಕ್ತ ವಿಶ್ವಾಮಿತ್ರನಿಗೆ ಕೀರ್ತಿ ಕೊಟ್ಟ, ಮಂತ್ರಗಳ ಉದ್ಧಾರ ಮಾಡಿದವರು ಇವರು ಅಂತ. ಮೂರನೇ ಅಂಶ, ವಿಶ್ವಾಮಿತ್ರಿಗೆ ಮತ್ತೊಂದು ರೀತಿ ಅನುಗ್ರಹ ಮಾಡಿದ ಅಂತಾರೆ ವಾದರಾಜರು. ಏನು ಅನುಗ್ರಹ ಅಂದರೆ, ಅನುಗ್ರಹಾರ್ಥಂ ಸರುಷೇರವಾಪ ಅನ್ನೋಲ್ಲಿ ಹಿಂಗೂ ಒಂದು ಅರ್ಥ ಮಾಡ್ತಾರೆ. ವಾದರಾಜರು ಕೊಡೋ ಉದಾಹರಣೆಯ ಪ್ರಕಾರ ರಾಮನಿಗೆ ಲಾಭ ಇಲ್ಲ, ವಿಶ್ವಾಮಿತ್ರಿಗೆ ಬಹಳ ಲಾಭ ಆಯ್ತಂತ. ಏನು ಲಾಭ ಆಯಿತು ಅಂತ ಪ್ರಶ್ನೆ. ಒಬ್ಬ ಗೃಹಸ್ಥ ತನ್ನ ಮನೆಗೆ ಒಬ್ಬ ಸನ್ಯಾಸಿಗಳನ್ನು ಊಟಕ್ಕೆ ಅಂತ ಕರೆಸ್ತಾನೆ, ಭಿಕ್ಷೆ ಮಾಡಿಸೋಣ ಅಂತ. ಈಗ ಗೃಹಸ್ಥ ಕರೆಸಿದ್ದಕ್ಕೆ, ಊಟಕ್ಕೆ ಹಾಕಿಸಿದ್ದಕ್ಕೆ ಸನ್ಯಾಸಿಗಳಿಗೆ ಲಾಭನೋ ಗೃಹಸ್ಥನಿಗೆ ಲಾಭನೋ ಅಂತ ಕೇಳಿದ್ರು ವಾದರಾಜರು. ಏನು ಉದಾಹರಣೆ ಕೊಟ್ಟಿದ್ದಾರೆ ವಾದರಾಜರು, ಮೈ ರೋಮಾಂಚನ ಆಗ್ತದೆ. ಗೃಹಸ್ಥ ಸನ್ಯಾಸಿಗಳನ್ನು ಮನೆಗೆ ಕರೆಸಿ ಭಿಕ್ಷೆ ಊಟಕ್ಕೆ ಹಾಕಿಸಿದ್ರೆ ಗೃಹಸ್ಥನಿಗೆ ಲಾಭನೋ ಸನ್ಯಾಸಿಗಳಿಗೆ ಲಾಭನೋ? ಅಲ್ಲ, ಇತ್ತೀಚಿನವರೆಲ್ಲ ಸನ್ಯಾಸಿಗಳಿಗೆ ಲಾಭ ಅಂತ ಉತ್ತರ ಕೊಟ್ಟಾರೆ, ಅದು ಬೇರೆ ಮಾತು. ಆದರೆ ಸನ್ಯಾಸಿಗಳಿಗೆ ಊಟಕ್ಕೆ ಹಾಕಿಸಿದ್ರೆ ಏನು ಲಾಭ ಅನ್ನೋ ವಿವೇಕ ಇಲ್ಲದೆ ಇದ್ದವನು ಹಾಗೆ ಮಾತಾಡ್ತಾನೆ ಅಷ್ಟೆ. ನಿಜವಾಗಲೂ ಶಾಸ್ತ್ರದ ವಿವೇಕ ಇದ್ದವ ಹಾಗೆ ಮಾತನಾಡ್ಲಾರ. ಯಾಕೆ? ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನಾಂ ತಥಾ ಕೋಟ್ಯಾ ಯತಿರೇಕೋ ವಿಶಿಷ್ಯತೆ ಅಂತಿದೆ ಅಲ್ವಾ. ಇದು ಗೊತ್ತಿಲ್ಲದೆ ಇದ್ದವನು ಹಾಗೆ ಮಾತಾಡ್ತಾನೆ. 1000 ಬ್ರಹ್ಮಚಾರಿಗಳಿಗೆ ಒಬ್ಬ ವಾನಪ್ರಸ್ಥ ಸಮಾನ ಅಂತೆ. ನೋಡಿದ್ರ? 1000 ಬ್ರಹ್ಮಚಾರಿಗಳಿಗೆ ಒಬ್ಬ ವಾನಪ್ರಸ್ಥ ಸಮಾನ ಅಂತೆ. ಬ್ರಹ್ಮಚಾರಿ ಸಹಸ್ರೇಣ ಅಂತಂದ್ರು. ವಾನಪ್ರಸ್ಥ ಅಯುತೇನ ಚ 10,000 ವಾನಪ್ರಸ್ಥರಿಗೆ ಒಬ್ಬ ಗೃಹಸ್ಥ ಸಮಾನ ಅಂತ. ಕೋಟಿ ಗೃಹಸ್ಥರಿಗೆ ಒಬ್ಬ ಯತಿ ಸಮಾನ ಅಂತ. 10,000 ಬ್ರಹ್ಮಚಾರಿಗಳಿಗೆ ಊಟಕ್ಕೆ ಹಾಕ್ಸೋದು ಒಂದೇ, ಒಬ್ಬ ವಾನಪ್ರಸ್ಥನಿಗೆ ಊಟಕ್ಕೆ ಹಾಕ್ಸೋದು ಒಂದೇ. ಅಷ್ಟು ಪುಣ್ಯ ಕೊಡ್ತಾನಂತೆ ವಾನಪ್ರಸ್ಥ. 10,000 ವಾನಪ್ರಸ್ಥನಿಗೆ ಊಟಕ್ಕೆ ಹಾಕ್ಸೋದು ಒಂದೇ, ಒಬ್ಬ ಗೃಹಸ್ಥನಿಗೆ ಊಟಕ್ಕೆ ಹಾಕ್ಸೋದು ಒಂದೇ ಅಂತೆ. ಕೋಟಿ ಗೃಹಸ್ಥರಿಗೆ ಊಟಕ್ಕೆ ಹಾಕ್ಸೋದು ಒಂದೇ, ಒಬ್ಬ ಯತಿಗಳಿಗೆ ಮನೆಗೆ ಕರೆಸಿ ಊಟಕ್ಕೆ ಹಾಕ್ಸಿರೋದು ಒಂದೇ ಅಂತೆ. ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನಾಂ ತಥಾ ಕೋಟ್ಯಾ ಯತಿರೇಕೋ ವಿಶಿಷ್ಯತೆ ಅಂತ ಶಾಸ್ತ್ರ ಹೇಳ್ತದೆ. ಈಗ ಹೇಳ್ರಿ, ಯತಿಗಳಿಗೆ ಭಿಕ್ಷೆ ಹಾಕ್ಸಿದ್ರೆ ಎಷ್ಟು ಪುಣ್ಯ ಬರಬೇಕು? ಇದ್ರ ಮೇಲಿನ ಮಾತು ಹೇಳಿದ್ರೆ ಇನ್ನೂ ರೋಮಾಂಚನ ಆಗ್ತದೆ. ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ಪ್ರಮಾಣ ಹೇಳಿ. ಯಾರ ಮನೆಗೆ ಬಂದು ಯತಿಗಳು ಭಿಕ್ಷಾ ಸ್ವೀಕಾರ ಮಾಡಿ ಊಟ ಮಾಡಿರ್ತಾರೋ ಅವ್ರ ಮನೆಯಲ್ಲಿ ದೇವರೇ ಊಟ ಮಾಡಿರ್ತಾನಂತೆ ನೇರವಾಗಿ ಬಂದು. ಹರಿರ್ಹಿ ಭುಂಕ್ತೆ, ಹರಿನೇ ಊಟ ಮಾಡಿದ ಫಲ ಅಂತೆ. ಯಾರ ಮನೆಯಲ್ಲಿ ಹರಿ ಊಟ ಮಾಡ್ತಾನೋ 3 ಲೋಕಕ್ಕೆ ಊಟಕ್ಕೆ ಹಾಕಿಸಿದ ಪುಣ್ಯ ಬರ್ತದಂತ. ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ಪ್ರಮಾಣ ವಾಕ್ಯ.
ಇದನ್ನೆಲ್ಲ ಯೋಚನೆ ಮಾಡಿದರೆ ಗೃಹಸ್ಥನಾದವನಿಗೆ ಒಬ್ಬ ಯತಿಗಳು ಬಂದು ಮನೆ ಒಳಗೆ ಊಟ ಮಾಡಿ ಹೋದರು ಅಂದರೆ ಅವನಿಗೆ ಎಷ್ಟು ಪುಣ್ಯ ಬರಬೇಡ ಹೇಳಿ. ಹರಿನೇ ಬಂದ ಹಾಗೆ ಲೆಕ್ಕ. ಇದೆಲ್ಲ ಲೋಕದಲ್ಲಿ ಪ್ರಸಿದ್ಧಿ, ಶಾಸ್ತ್ರಗಳು ತಿಳಿದವರಿಗೆ ಗೊತ್ತಿರ್ತದೆ. ಇದನ್ನು ಉದಾಹರಣೆಯಾಗಿ ಕೊಟ್ಟು ವಾದರಾಜರಂತಾರೆ, ಸ್ವಯಂ ಯತಿಗಳು ಮನೆಗೆ ಬಂದರೆ ಗೃಹಸ್ಥರಿಗೆ ಪುಣ್ಯ ಕೊಟ್ಟು ಹೋಗ್ತಾನೆ ಯತಿ, ಯತಿಗೇನು ಲಾಭ ಇಲ್ಲ ಹೇಗೋ ಹಾಗೆ ಯತಿಗಳಿಂದ ವಂದ್ಯನಾದ ಹರಿನೇ ಶ್ರೀರಾಮ. ಶ್ರೀರಾಮ ಅಂದರೆ ಯತಿಗಳಿಂದ ವಂದ್ಯನಾದ ಶ್ರೀಹರಿ. ವಿಶ್ವಾಮಿತ್ರರೇ ಗೃಹಸ್ಥರಿದ್ದಾಗೆ, ಅವರಿಗೆ ತಿಳಿದಂಥ ಮಂತ್ರಗಳೇ ಅನ್ನ ಅಂತೆ. ಮಂತ್ರಗಳ ರೂಪ ಅನ್ನವನ್ನು ರಾಮಚಂದ್ರನ ಸನಿಹಕ್ಕೆ ಅಂತ ಬಡಿಸಿದ್ರಲ್ಲ, ರಾಮನಿಗೆ ಉಪಯೋಗ ಅಲ್ಲ, ಅದೆಲ್ಲ ವಿಶ್ವಾಮಿತ್ರರಿಗೆ ಉಪಯೋಗ. ಯತಿಗಳು ಕರೆದು ಗೃಹಸ್ಥರು ಮನೆಗೆ ಹೋಗಿ ಊಟ ಮಾಡಿ ಪುಣ್ಯ ಕೊಟ್ಟಂತೆ. ಇದನ್ನಿಟ್ಟುಕೊಂಡು ಅನುಗ್ರಹಾರ್ಥಂ ಸರುಷೇರವಾಪ ಅನ್ನೋ ಒಂದು ಮಾತಿಗೆ ಈ ಅರ್ಥ ಮಾಡ್ರಿ ಅಂತಂದ. ಮೂರರ್ಥ ಹೇಗೆ ವಿಶ್ವಾಮಿತ್ರರಿಗೆ ಹೇಗೆ ಅನುಗ್ರಹ ರಾಮ ಮಾಡಿದ ಅನ್ನೋದನ್ನು ಇಷ್ಟು ಬಿಡಿಸಿ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಇದಾದ ಮೇಲೆ ರಾಮಚಂದ್ರ ಮುಂದೆ ವಿಶ್ವಾಮಿತ್ರರಿಗೆ ಅನುಗ್ರಹಿಸಿದ ಬಳಿಕ ಯಜ್ಞ ರಕ್ಷಣೆ ಮಾಡಿದ ಮೇಲೆ ತಾಟಕ ಮತ್ತು ಮಾರೀಚ ಅಂತ ಪ್ರಮುಖ ರಾಕ್ಷಸರೆಲ್ಲ ಅವರು ಪ್ರಮುಖರು. ವಿಶ್ವಾಮಿತ್ರರು ಹೇಳಿದರು, ನನ್ನ ಯಜ್ಞಕ್ಕೆ ಕಂಠಕರಾಗಿರೋ ಪ್ರಮುಖ ರಾಕ್ಷಸರಿಬ್ಬರು, ಒಂದು ತಾಟಕೆ, ಇನ್ನೊಬ್ಬ ಮಾರೀಚ. ಈ ಮಾರೀಚನನ್ನ ತಾಟಕೆಯನ್ನು ನೀನು ಸಂಹಾರ ಮಾಡಬೇಕು ರಾಮ ಅಂದರು. ಸರಿ ಎಂದ ರಾಮ. ಸಂಹಾರ ಮಾಡ್ತೇನೆ, ಯುದ್ಧಕ್ಕೆ ಬರಲಿ ಅವರು ಅಂತ ಯುದ್ಧಕ್ಕೆ ಬಂದರು. ತಾಟಕೆ ಅಂದ್ರೆ ಏನು ಸಾಧಾರಣ ಏನು, 10,000 ಆನೆ ಬಲ ಇತ್ತಂತವಳು. 10,000 ಆನೆ ಬಲ ಇದ್ದ ತಾಟಕೆಯ ಜೊತೆಗೆ ಯುದ್ಧ ಶುರು ಆಯಿತು. ಎಲ್ರಿಗೇನು ಅನಿಸಿತ್ತು, ದೇವತೆಗಳಿಗೆ ರಾಮ ಯುದ್ಧ ಮಾಡುವಾಗ ಇಷ್ಟೆಲ್ಲ ಅಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ ವಿಶ್ವಾಮಿತ್ರರು, ಯಾವುದೋ ಒಂದು ಅಸ್ತ್ರ ಬಿಟ್ಟೆ ಮಾರೀಚ ತಾಟಕೆಯನ್ನು ಕೊಲ್ತಾನೆ ಅಂತ. ಆದರೆ ರಾಮಾಯಣ ಹೇಳ್ತದೆ ಸ್ವಾರಸ್ಯ, ಒಂದೂ ಅಸ್ತ್ರ ಉಪಯೋಗಿಸ್ಲಿಲ್ಲ ಅಂತ ತಾಟಕೆಯನ್ನು ಕೊಲ್ಲಿಕ್ಕೆ ರಾಮ. ಏನು ಮಾಡ್ತೀರಿ ಯೋಚನೆ ಮಾಡಿ. ಇದರಿಂದಲೂ ಅನುಗ್ರಹಾರ್ಥಂ ಸರುಷೇರವಾಪ, ಯಾವುದಾದ್ರೂ ವಿಶ್ವಾಮಿತ್ರರು ಕೊಟ್ಟು ಒಂದಾದ್ರೂ ಅಸ್ತ್ರ ಉಪಯೋಗಿಸ್ಬೇಕಾ ಬೇಡ, ತಾಟಕೆಯನ್ನು ಕೊಲ್ಲಬೇಕಾದ ಒಂದು ಉಪಯೋಗಿಸ್ಲಿಲ್ಲ. ನೋಡಿದರೆ ಅವಳು ಬ್ರಹ್ಮವರದಿಂದ ಅವಧ್ಯಳು. ಯಾರು? ತಾಟಕೆ. ಯುದ್ಧ ಮಾಡ್ತಿದ್ದಾನೆ. ಹೇಳ್ತಿದ್ದಾರೆ ವಿಶ್ವಾಮಿತ್ರ ಋಷಿಗಳು, ಜಾಸ್ತಿ ಸಮಯ ತಗೋಬೇಡ ರಾಮ, ಸಂಧ್ಯಾಕಾಲ ಬರ್ತದೆ. ಸಂಧ್ಯಾಕಾಲದಲ್ಲಿ ತಾಟಕೆಗೆ ಬಲ ಜಾಸ್ತಿ ಶುರು ಆಗ್ತದೆ, ನಾವು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೋಗ್ಬೇಕು, ಬೇಗ ಮುಗಿಸು ಅಂದ್ರಂತೆ. ಮತ್ತೆ ಬೇಗ ಮುಗಿಸು ಅಂದ್ರು. ಸಂಧ್ಯಾಕಾಲ ಬಂದರೆ ಅರಿಗೆ ಕೊಡ್ಲಿಕ್ಕೆ ಹೋಗ್ಬೇಕಾಗ್ತದೆ, ಬೇಗ ಮುಗಿಸು ಅಂತಂದು. ಸರಿ ಎಂದ ರಾಮ. ಏನು ಮಾಡಿದ? ಶರೇಣ, ಒಂದೇ ಒಂದು ಬಾಣ ತಗೊಂಡಂತ. ಒಂದು ಬಾಣ, ಬತ್ತಳಿಕೆಯಲ್ಲಿದ್ದ ಒಂದು ಬಾಣ ತೆಗೆದ, ತಾಟಕೆಯ ಮೇಲೆ ಬಿಟ್ಟ. ಹೇಳ್ತಾರೆ ಆಚಾರ್ಯರು, ಅಸ್ತ್ರ ತೆಗೆದ ಅನ್ನಲಿಲ್ಲ, ಅಸ್ತ್ರ ಮೊದಲು ಉಪದೇಶ ಮಾಡಿಸ್ಕೊಂಡಿದ್ದ. ನೋಡಿದರೆ ಮತ್ತೆ ಒಂದು ಅಸ್ತ್ರ ಉಪಯೋಗಿಸ್ಲಿಲ್ಲ. ಅಥೋ ಜಘಾನಾಶು ಶರೇಣ ತಾಟಕಾಂ ವರಾದ್ವಿಧಾತು ತದನನ್ಯವಧ್ಯಾಂ ಅನನ್ಯವಧ್ಯಾಂ ತಾಟಕಾಮಪಿ ಶರೇಣ ಜಘಾನ ಅಂತ. ವಿಧಾತು ವರಾತ್ ಅವಧ್ಯಾಂ. ನೋಡಿದರೆ ತಾಟಕಿಗೆ ಬ್ರಹ್ಮದೇವರ ವರ ಇದೆ, ಯಾರೂ ಬೇರೆಯವರು ಕೊಲ್ಲಿಕ್ಕೆ ಅವಕಾಶ ಇಲ್ಲ ಅವಳನ್ನು. ಅಂಥ ಅವಧ್ಯತ್ವ ವರ ಪಡೆದವಳು. ಯಾವುದಾದ್ರೂ ಒಂದು ಅಸ್ತ್ರ ಉಪಯೋಗಿಸ್ಬೇಕು ರಾಮ, ಒಂದೂ ಅಸ್ತ್ರ ಉಪಯೋಗಿಸದೆ ಒಂದೇ ಒಂದು ಬತ್ತಳಿಕೆಯಲ್ಲಿದ್ದ ಬಾಣ ತೆಗೆದ್ನೇನೋ, ಬಿಲ್ಲಿಗೆ ಹೂಡಿದ್ನೇನೋ, ಬಿಟ್ಟನೇನೋ. ಆಶ್ಚರ್ಯ ಪಟ್ಬಿಟ್ರಂತೆ ದೇವತೆಗಳಲ್ಲಿ. ಅಲ್ಲ ಸ್ವಾಮಿ, ಇಷ್ಟು ಅಸ್ತ್ರಗಳನ್ನು ನಿನಗೆ ಉಪದೇಶ ಮಾಡಿದ್ರು, ಒಂದಾದ್ರೂ ಅಸ್ತ್ರದ ಸಹಾಯ ಪಡಿತಿ ಅಂದ್ಕೊಂಡಿದ್ವಿ, ಇಲ್ಲಿಯೂ ನೀ ಸ್ವತಂತ್ರನೇ ಆದೆಯಲ್ಲ ಅಂತ. ಇಂಥ ತಾಟಕೆ 10,000 ಆನೆ ಬಲ ಇರುವವರನ್ನ ಒಂದೇ ಒಂದು ಬಾಣದಿಂದ ರಾಮ ಕೊಲ್ಲಬೇಕಾದ್ರೆ ವಿಶ್ವಾಮಿತ್ರರು ಈ ಕೆಲಸ ಮಾಡಿಸಿದ್ರಿಂದ ಎಷ್ಟು ಕೀರ್ತಿ ಬಂತವರಿಗೆ. ಅದೇ ಅನುಗ್ರಹಾರ್ಥಂ ಸರುಷೇರವಾಪ ಅಂತಂತ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ರಾಮಚಾರಿತ್ರ ಮಂಜರಿ ಅಂತ ರಚನೆ ಮಾಡಿದ್ದಾರೆ. ರಾಮನ ಕಥೆಯೆಲ್ಲ ಸಂಗ್ರಹ ಮಾಡ್ತಾ ಕೊಡ್ತಾರೆ. ಅಲ್ಲಿ ಹೇಳುವಾಗ ಅವರೇನು ಮಾಡಿದ್ದಾರೆ, ತಾಟಕೆಯನ್ನು ಸಂಹಾರ ಮಾಡಿದ ಕಥೆಯನ್ನು ಮೊದಲು ಹೇಳಿಬಿಡ್ತಾರೆ.
ನಿಜವಾಗ್ಲೂ ಅಸ್ತ್ರಗಳನ್ನು ಉಪದೇಶ ಮಾಡಿಸ್ಕೊಂಡು ಕಥೆ ಮೊದಲು ಹೇಳಬೇಕಿತ್ತು. ವಿಶ್ವಾಮಿತ್ರ ಅಸ್ತ್ರೋಪದೇಶ ಮಾಡಿದ್ದನ್ನು ಆಮೇಲೆ ಹೇಳ್ತಾರೆ. ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಖರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾ ಶಾಪಾಚ್ಯ ಭಂಕ್ತ್ವಾ ಶಿವಧನುರುಪಯನ್ ಜನಕೀಂ ನಃ ಪ್ರಸೀದೇತ್. ಅಲ್ಲಿ ಹೇಳುವಾಗ ಏನು ಮಾಡಿದ್ದಾರೆ ನೋಡ್ರಿ, ನೀವು ಗಮನಿಸ್ರಿ. ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನೃಪತೆ ರಾಮನಮಾತನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತ ತಾಟಕಾಂಘಾತುಕಃ ಅಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ. ತಾಟಕಾಂಘಾತುಕಃ ಬ್ರಾಹ್ಮಾದ್ಯಂ ಅಸ್ತ್ರಂ ಪ್ರಾಪ್ಯ. ಉಲ್ಟ ಹೇಳಿಬಿಟ್ಟಿದ್ದಾರೆ. ಬ್ರಾಹ್ಮಾದ್ಯ ಅಸ್ತ್ರದ ಉಪದೇಶ ಮೊದಲೇ ಆಗಿಬಿಟ್ಟಿದೆ ರಾಮನಿಗೆ. ತಾಟಕೆಯ ಸಂಹಾರ ಆಮೇಲೆ ನಡೆದಿದೆ. ಕಥೆಯ ಪ್ರಕಾರ ಮಧ್ವಾಚಾರ್ಯ ಹಾಗೆ ಹೇಳಿದ್ದಾರೆ. ಮಂತ್ರಾಲಯ ಪ್ರಭುಗಳು ಹಿಂದೆ ಮುಂದೆ ಮಾಡಿಬಿಟ್ರು. ಯಾಕೆ ಹಿಂದೆ ಮುಂದೆ ಮಾಡಿದರು ಅಂದರೆ, ರಾಮ ತಾಟಕೆಯನ್ನು ಕೊಲ್ಲಿಕ್ಕೆ ಅಸ್ತ್ರ ಉಪಯೋಗಿಸ್ಲಿಲ್ಲ ಅಂತ ತೋರಿಸ್ಬೇಕಿತ್ತಲ್ಲ, ಅದಕ್ಕೆ ಹಿಂದೆ ಮುಂದೆ ಮಾಡಿದರು. ಯಾಕೆಂದರೆ ಶರೇಣ ಜಘಾನ ತಾಟಕಾಂ ಅಂದಿದ್ದಾರಲ್ಲ ಆಚಾರ್ಯರು. ಇದು ರಾಮನ ವ್ಯಕ್ತಿತ್ವ. ಅವನಿಗೆ ಅಸ್ತ್ರಗಳ ಸಹಾಯದಿಂದ ಯಾರನ್ನು ಕೊಲ್ಲಬೇಕಾಗಿಲ್ಲ ಅವ. ಆದ್ರಿಂದಲೂ ಸಹಾಯದ ಅವಶ್ಯಕತೆ ಅಸ್ತ್ರದ್ದವನಿಗಿಲ್ಲ. ವಿಶ್ವಾಮಿತ್ರಿಗೋ ರಾಮನಿಗೆ ಅಸ್ತ್ರ ಉಪದೇಶ ಮಾಡಬೇಕು ಅಂತ ಹಠ ಇದೆ. ಯಾಕೆಂದ್ರೆ ನಾನು ರಾಮನ ಗುರು ಆಗಬೇಕು ಅಂತ ಬೇಕಲ್ಲ ಅವರಿಗೂ. ಬುದ್ಧಿವಂತ ಶಿಷ್ಯರಿಗೆ ಗುರುಗಳು ಬಹಳ ಜನ ಆಗ್ಲಿಕ್ಕೆ ಬರ್ತಾರೆ. ದೊಡ್ಡ ಶಿಷ್ಯರನ್ನು ಯಾರೂ ಬೇಡ ಅಂತ. ರಾಮನಿಗೆ ಅದೂ ಇತ್ತಂತೆ. ಏನೇ ಆಗಲಿ ವಿಶ್ವಾಮಿತ್ರರು ನನಗೆ ಗುರುಗಳಾಗಬೇಕು ಅಂತ ಅವರಿಗೂ ಆಸೆ ಇದೆ. ಆ ಕೀರ್ತಿನೂ ಕೊಡೋಣ ಅಂತ ಅವರಿಗೋಸ್ಕರವಾಗಿ ರಾಮ ವಿಶ್ವಾಮಿತ್ರ ಬಳಿಗೆ ಬಂದೇ ಹೊರತು ಅವನಿಗೆ ತನಗೆ ಉಪದೇಶ ಆಗಬೇಕು ಅಂತ ರಾಮ ಬಂದದ್ದಲ್ಲ. ಹೀಗೆ ತಾಟಕೆ ಸಂಹಾರ ವಿಶ್ವಾಮಿತ್ರರಿಗೆ ಅನುಗ್ರಹ. ಅಸ್ತ್ರಗಳು ಉಪಯೋಗಿಸದೇನೆ ತಾಟಕೆ ಸಂಹಾರ ರಾಮನ ಪರಾಕ್ರಮ. ಅಸ್ತ್ರಗಳ ಉಪದೇಶವು ವಿಶ್ವಾಮಿತ್ರಿಗೆ ಅನುಗ್ರಹ. ವಿಶ್ವಾಮಿತ್ರ ಮಾಡಿದ ಉಪದೇಶ ತಮಗೋಸ್ಕರವೇ ಹೊರತು ರಾಮನಿಗಂತೂ ಅಲ್ಲ. ಇಷ್ಟು ಕಥೆಯನ್ನು ಸಂಗ್ರಹ ಮಾಡಿ ಕೊಡ್ತಾರೆ ನೋಡಿ. ಹೀಗೆ ರಾಮಾಯಣ ಚಿಂತನೆ ಮಾಡ್ರಿ ಅಂತಂದಿದ್ದಾರೆ. ಇವೆಲ್ಲ ನಮಗೊಂದೊಂದು ಅನುಸಂಧಾನಕ್ಕೆ ಬರ್ತದೆ. ಅಂತೂ ತಾಟಕೆಯನ್ನು ಕೊಂದ. ಸಂಧ್ಯಾಕಾಲದ ಸಂಧ್ಯಾವಂದನಿಗೆ ಎಲ್ಲರೂ ಹೊರಟರು, ಪುಷ್ಪವೃಷ್ಟಿ ಕರೆದ್ರು, ದೇವತೆಗಳೆಲ್ಲ ಶ್ಲಾಘನೆ ಮಾಡಿದರು. ಇದು ಜಘಾನ ತಾಟಕಾಂ, ತಾಟಕೆಯ ಸಂಹಾರದ ಕಥೆ. ಮುಂದೆ ಮಾರೀಚ ಅಂತ ಒಬ್ಬನಿದ್ದ. ಅವನು ಹೀಗೆ ಕೊಲ್ಲಿಲ್ಲ. ಅವನಿಂದ ಮುಂದೆ ಕೆಲಸ ಬಹಳ ಆಗಬೇಕಾಗಿತ್ತು. ಅಲ್ಲ, ಬಾಣ ಇಬ್ಬರಿಗೂ ಬಿಟ್ಟಿದ್ದಾನೆ. ತಾಟಕೆಗೂ ಬಿಟ್ಟಿದ್ದಾನೆ ಬಾಣ. ಬತ್ತಳಿಕೆಯಲ್ಲಿದ್ದ ಇನ್ನೊಂದು ಬಾಣ ಮಾರೀಚನಿಗೆ ಬಿಟ್ಟ ಅಷ್ಟೇ. ಎಂಥ ಚಾಣಾಕ್ಷ ನೋಡ್ರಿ ರಾಮ. ತಾಟಕೆಗೆ ಬಿಟ್ಟರೆ ಶೀಳಿ ಬಿಡ್ತು ಆ ದೇಹ ಬಾಣದಿಂದ. ಅದೇ ಮಾರೀಚನಿಗೊಂದು ಬಾಣ ಬಿಟ್ಟ, ಅವ ಶೀಳಲಿಲ್ಲ. ಪೆಟ್ಟಾಯಿತು, ಅಲ್ಲಿದ ಓಡ್ ಹೋಗಿ ಅಡುಕೊಂಡು ಕೂತ್ಕೊಂಡಂತೆ ದೂರದಲ್ಲಿ. ಹೀಗೆ ಮಾರೀಚನನ್ನು ಓಡಿಸಿದ್ದು ಜಘಾನ ತಾಟಕ ಅನ್ನೋದ್ರಿಂದ ತಾಟಕೆಯನ್ನು ಕೊಂದದ್ದು. ಈ ಎರಡು ಕಥೆಯನ್ನು ವಿವರಣೆ ಮಾಡಿದ್ದಾರೆ. ಅಷ್ಟರಲ್ಲಿ ಒಂದು ಸ್ವಯಂವರದ ಘೋಷಣೆ ಆಯಿತು ಮಿಥಿಲಾಪಟ್ಟಣದಲ್ಲಿ. ವಿಶ್ವಾಮಿತ್ರ ಋಷಿಗಳು, ರಾಮ ಮಿಥಿಲೆಯಲ್ಲಿ ಸ್ವಯಂವರ ನಡೀತಾ ಇದೆ, ನಾವು ಹೋಗೋಣ ಅಂದ್ರಂತ. ಸರಿ ಅಂತ ವಿಶ್ವಾಮಿತ್ರರನ್ನು ಮುಂದೆ ಮಾಡಿಕೊಂಡು ರಾಮ ಹಿಂದೆ, ಲಕ್ಷ್ಮಣ ಅವನಿಗಿಂತ ಹಿಂದೆ ಅಂತ ನಡೀತಾ ವಿದೇಹರ ನಗರಕ್ಕೆ ಹೊರಟರು ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ. ಆಮೇಲೆ ಜಾನಕಿ ಸ್ವಯಂವರ ಆಯಿತು. ಬಿಲ್ಲು ಮುರಿದ ರಾಮ, ಧನು ಮುರಿದ ಶ್ರೀರಾಮ ಜಾನಕಿಯನ್ನೇ ಪಡೆದ ಅಂತ ಪ್ರಸಿದ್ಧ ಕಥೆ. ಇದು ವಿಶ್ವಾಮಿತ್ರಿಗೆ ಅನುಗ್ರಹ ಅಂತಾರೆ ಆಚಾರ್ಯರು. ಅನುಗ್ರಹಾರ್ಥಂ ಸರುಷೇರವಾಪ. ಏನು ಅನುಗ್ರಹ? ಬರೀ ಯಜ್ಞ ರಕ್ಷಣೆ ಮಾಡೋದಷ್ಟೇ ವಿಶ್ವಾಮಿತ್ರರಿಗೆ ಅಲ್ಲ, ಜಾನಕಿ ರಾಮರನ್ನು ಸೇರಿಸ್ಬೇಕು ಅನ್ನೋದು ವಿಶ್ವಾಮಿತ್ರರಿಗೆ ಅನುಗ್ರಹ ಮಾಡಬೇಕಾಗಿತ್ತು. ಅಲ್ಲಿ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ರು ಯೋಜಕರು ಬೇಕಲ್ಲ, ಆ ಕೆಲಸ ವಿಶ್ವಾಮಿತ್ರರಿಂದ ಮಾಡಿಸ್ಕೊಂಡಂತೆ ಭಗವಂತ. ಹೋಗುವಾಗ ದಾರಿಯಲ್ಲಿ ಗೌತಮರ ಆಶ್ರಮ ಬಂತು. ಕಥೆ ಬಹಳ ಪ್ರಸಿದ್ಧ. ಅಹಲ್ಯೆ ಪತಿ ಶಾಪದಿಂದ ಕಲ್ಲಾಗಿದ್ಲು. ಗಂಡನ ಶಾಪದಿಂದ ಹೆಣ್ಣು ಸಾಧಾರಣವಾಗಿ ಮನೆಯಲ್ಲಿ ಕಲ್ಲಾಗೋರು ಜಾಸ್ತಿನೇ. ಸಹಜ ಕಥೆ ಇದು. ಇದನ್ನೇನು ರಾಮಾಯಣ ಅಂದರೆ ಅದು ಎಲ್ಲೋ ನಡೆದದ್ದು ಅನ್ಕೋಬೇಡ್ರಿ, ನಮ್ಮನೆ ಒಳಗೆ ನಡೆದ ಕಥೆಗಳನ್ನೇ ಹೇಳಬೇಕು.
ರಾಮ ಅಂದರೆ ಯಾವತ್ತೋ ಎಲ್ಲೋ ಏನೋ ಇದ್ದ ಈಗಿಲ್ಲ ಅವ ಅನ್ಕೊಳ್ಬೇಡ್ರಿ. ಈ ಕಥೆ ನಡೀತಿದೆ ಅಂತಂತ ಹೇಳಿ ಈಗಲೂ ಬಂದಿರ್ತಾನೆ ರಾಮ. ಮನೆ ಮನೆ ಕಥೆನೇ. ಅದು ಬಹಳ ಅದ್ಭುತವಾಗಿ ಹೇಳ್ತದೆ ರಾಮಾಯಣ. ಹಾಗೆ ಗಂಡನ ಶಾಪದಿಂದ ಕಲ್ಲಾಗಿಬಿಟ್ಲಂತ. ಗಂಡ ಸಿಟ್ಟು ಮಾಡಿದರೆ ಹೆಂಡತಿ ಕಲ್ಲಾಗೋದೇ ಮತ್ತೆ. ಯೋಷಾತ್ಮಭುವಶತುರಾಷಾಢತಿಕ್ರಮಜ ರೋಷ ಆತ್ಮಭರ್ತೃವಚಸಾ ಪಾಷಾಣಿ ಆತ್ಮಭರ್ತೃವಚಸಾ ಪಾಷಾಣೀಭೂತ ಅಂತಾರೆ ವಾದರಾಜರು. ಆತ್ಮಭರ್ತೃವಚಸಾ ಪಾಷಾಣೀಭೂತ. ಹಿಂದಿನವ್ರು ಬೈರ್ಲಿ, ಮುಂದಿನ ಮನೆಯವ್ರು ಬೈರ್ಲಿ, ಅಕ್ಕಪಕ್ಕದ ಮನೆಯವ್ರು ಬೈರ್ಲಿ, ಅವಳೇನು ಎದೆಗೊಂದಿರೋದಿಲ್ಲ. ಮನೆ ಒಳಗಿದ್ದ ಯಜಮಾನ ಯಾವಾಗ ಬೈತಾನೋ ಆವಾಗ ಕಲ್ಲಾಗಿಬಿಡ್ತಾನೆ. ಅದನ್ನೇ ಹೇಳಿದ್ದಾರೆ, ಆತ್ಮಭರ್ತೃವಚಸಾ ಪಾಷಾಣಿ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇದು ದಶಾವತಾರ ಸ್ತುತಿಯಲ್ಲಿ ವಾದರಾಜರು ಹೇಳೋ ಮಾತು ಬಹಳ ಅದ್ಭುತವಾದ ಮಾತು. ಯೋಷಾತ್ಮಭುವಶತುರಾಷಾಢತಿಕ್ರಮಜ ರೋಷಾತ್ಮ ಭರ್ತೃವಚಸಾ. ಗಂಡ ಬೈದ, ಸಿಟ್ಟು ಮಾಡಿದ, ಶಾಪ ಹಾಕಿದ, ಕಲ್ಲಾಗಿಬಿಟ್ಟ. ಮುಗಿದು ಹೋಯ್ತು. ಕಲ್ಲಾದ್ಲು ಹೆಂಡತಿ ಅಂದರೆ ಮನೆ ಕೆಲಸನೇ ಇಲ್ಲ, ಯಾರು ಮಾಡೋರಿಲ್ಲ. ಇವರೇ ಪಾಪ ಕಸ ಗಿಸ ಹೊಡ್ಕೋತಿದ್ರು, ತಮಗೆ ಎಷ್ಟು ಬೇಕೋ ಅಷ್ಟು ಹುಡ್ಕೋತಿದ್ರು ಅಷ್ಟೇ ಗೌತಮ ಋಷಿಗಳು. ಸಾಧಾರಣ ಹಾಗೆ ಅಲ್ಲ, ಮನೆಯವಳು ಇಲ್ಲ ಅಂದರೆ ಮುಗೀತು. ದೇವ್ರ ಮನೆಯಲ್ಲೇ ಅರ್ಧ ಕಸ ಹೊಡ್ಕೋತಿದ್ರಂತೆ ಗೌತಮರು. ಪೂರ್ಣ ಯಾಕೆ? ಕೂಡೋದು ಇಷ್ಟೇ ಜಾಗ ಅಲ್ಲ, ಗಂಡಸ್ರ ಬುದ್ಧಿನೇ ಅಷ್ಟೇ. ಯಾವಾಗಲೂ ಕೂಡೋದು ಇಷ್ಟೇ, ಅಷ್ಟದೋಳಿದ್ರೆ ಪರವಾಗಿಲ್ಲ ಅಂತಿರ್ತಾರೆ. ಮತ್ತೆ ಇರೋದೇ ಸಣ್ಣದಿರ್ತದೆ ದೇವ್ರ ಮನೆ, ಅದರಲ್ಲಿ ಪೂರ್ಣ ಹೊಡಿಲಿಕ್ಕೆ ಬೇಸರ. ಮತ್ತೆ ಇದು ಪರಿಸ್ಥಿತಿ. ಅದು ಉಪಕಾರಿಣಿನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ತೊಳ್ಕೊಳ್ಳೋದು. ಮರುದಿನಕ್ಕೆ ಮತ್ತೆ ತೊಳಿಬೇಕಾಗ್ತದಲ್ಲ ಅಂತ ಅದನ್ನೇ ಅವತ್ತು ಹಿಂದಿನ ದಿನನೇ ಗಲಬರಿಸಿ ಅಲ್ಲೇ ಡಬ್ಬ ಹಾಕಿಬಿಟ್ಟಿರೋದು. ಮತ್ತೆ ಅದನ್ನು ಮತ್ತೆ ತೊಳೆದು ಹಾಕಬೇಕಲ್ಲ ಅಂತ. ಇದು ಗಂಡಸರ ಬುದ್ಧಿನೇ ಹಾಗೆ. ಗೌತಮರ ಆಶ್ರಮ ಹಾಗೆ ಆಗಿತ್ತಂತ. ಪಾಪ ಯಾರ್ಯಾರು ಇಲ್ಲ, ಮನೆಯಲ್ಲಿ ಥಳಿ ರಂಗೋಲಿ ಇಲ್ಲ, ಯಜ್ಞ ಮಂಟಪದಲ್ಲಿ ಸರಿಯಾದ ಶುಚಿತೆ ಇಲ್ಲ. ಆದರೂ ಕೆಲಸ ನಡೀತಿದೆ, ಏನೋ ಕೊರತೆ ಇದೆ ಅಲ್ಲ ಅಂದಂತೆ ರಾಮಚಂದ್ರ. ಇಲ್ಲಿ ಕೊರತೆ ಇದೆ ಅಂತ ರಾಮ. ವಿಶ್ವಾಮಿತ್ರಂದ್ರು, ಅದು ನೀಗಿಸ್ತಿ ಅಂತೇಳಿ ನೀನು ಕರ್ಕೊಂಡ್ಬಂದು ಅಂದ್ರು. ಅನುಗ್ರಹಾರ್ಥಂ ಸರುಷೇರವಾಪ. ನೋಡಿದ್ರ, ಸ ಋಷೇಹೇ ಅನುಗ್ರಹಾರ್ಥಂ ವಿಶ್ವಾಮಿತ್ರಸ್ಯ ಗೌತಮಸ್ಯ ಚ. ಗೌತಮರಿಗೂ ಅನುಗ್ರಹ ಮಾಡಬೇಕಾಗಿದೆ ಅಂತ ಬಂದ. ಅಲ್ಲಿಗೆ ರಾಮ ಬಂದ, ನೋಡ್ದ. ಓ ಏನು ಕೊರತೆ ಅಂತ ರಾಮನಿಗೆ ಪ್ರತ್ಯೇಕ ಹೇಳಬೇಕಿಲ್ಲ, ಸರ್ವಜ್ಞ. ಆದರೂ ವಿಶ್ವಾಮಿತ್ರ ಬಾಯಲ್ಲಿ ನಡೆದ ಘಟನೆ ಕೇಳಿದ್ನಂತ. ಓ ಹೀಗಾಗಿದೆಯಾ, ನಾನು ಸರಿಪಡಿಸ್ತೇನೆ ಅಂತಂದ. ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾದಿಂದ್ರಕೃತಾಚ್ಚಿಲೀಕೃತಾಂ ಸ್ವದರ್ಶನಾನ್ ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಎಷ್ಟು ಸರಸವಾಗಿ ಹೇಳಿದ್ದಾರೆ ಆಚಾರ್ಯ. ಓ ಕಲ್ಲಾಗಿದ್ದಾಳ ಅಹಲ್ಯೆ ಅಂತ ಅರ್ಥ ಆಯಿತು. ಆಗ ರಾಮ ಹತ್ರಕ್ಕೆ ಬಂದ. ನಿಶ್ಚೇಷ್ಟಿತಳಾಗಿ ಕೂತಿದ್ಲಂತವ್ರು. ಕಲ್ಲಾಗೋದು ಅಂದರೆ ಚೇತನ ಕಲ್ಲಾಗಲ್ಲಲ್ಲ, ಚೇತನ ಅಚೇತನ ಆಗ್ತದ. ಮತ್ತು ಕಲ್ಲಾಗಿದ್ಲು ಅಂದ್ರೆ ಏನು? ನಿಷ್ಕ್ರಿಯಳಾಗಿದ್ಲು ಅಂತ ಅರ್ಥ. ಏನು ಕೆಲವ್ರು ಮನೆಯಲ್ಲಿ ನಿಷ್ಕ್ರಿಯರಾಗಿರ್ತಾರ್ರಿ. ಏನು ಒಂದು ಕಡ್ಡಿ ಈ ಕಡೆಯಿಂದ ಹಾಕಿದ್ರು, ಯಾಕೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಏನೋ ನೋಡಿ ಟಿ ವಿ ಚೆನ್ನಾಗಿ ನೋಡ್ತಿರ್ತಾರ, ಮತ್ತೆ ಅದು ನೋಡ್ತಾ ಇರ್ತಾರೆ. ಹೀಗೆ ಬೇರೆ ಏನು ಮಾಡಲ್ಲ ಅಷ್ಟೆ. ಸಮಯಕ್ಕೆ ಎಲ್ಲ ತಗೋತಿರ್ತಾರೆ, ಆದರೂ ಕಲ್ಲಾಗಿರ್ತಾರೆ. ಇವಳು ಆ ಥರ ಅಲ್ಲ, ಯಾವ ಕೆಲಸವೂ ಇಲ್ಲ ಮನೆ ಒಳಗೆ. ಸುಮ್ಮನೆ ಊಟ ಇಲ್ಲ, ಉಡುಗೆ ಇಲ್ಲ, ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ಸುಮ್ಮನೆ ನಿಷ್ಕ್ರಿಯಳಾಗಿ ಕೂತ್ಬಿಟ್ಲಂತೆ. ನೋಡಿ, ನಿಷ್ಕ್ರಿಯಳಾದ ಹೆಣ್ಣನ್ನು ಪುನಃ ಮನೆ ಕೆಲಸದಲ್ಲಿ ತೊಡಗಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಬಹಳ ಕಷ್ಟದ ಕೆಲಸ. ಏನು ಉಪದೇಶ ಮಾಡ್ತೀರಿ? ಏನು ಮಾತೇ ಇಲ್ಲ. ಅವಳು ಮಾತಾಡಿದ್ರು ಉಪದೇಶ. ರಾಮ ಏನು ಮಾಡ್ಬೇಕಾವ? ಕಣ್ಣನ್ನು ಕಣ್ಣಿಟ್ಟು ನೋಡಿದ್ದಂತ ಒಂದ್ಸಲ. ಸ್ವದರ್ಶನಾತ್ ಮಾನುಷತಾಮುಪೇತ. ನೋಡಿ, ದೇವರ ದರ್ಶನ ಏನು ಲಾಭ ಅನ್ಲಿಕ್ಕೆ ಈ ಕಥೆನೇ ನಿದರ್ಶನ. ಯಾಕೆ ಆವಾಗ ದೇವರ ದರ್ಶನಕ್ಕೆ ಅಂತ ನಾವು ಹೋಗಬೇಕು? ರಾಮದೇವರ ದರ್ಶನ ಅಂದರೆ ಸಾಧಾರಣ ಅಲ್ಲ. ಸುಮ್ಮನೆ ರಾಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ನಂತೆ. ಅವಳು ಬಂದು ನಮಸ್ಕಾರನೇ ಮಾಡಿಬಿಟ್ಲಂತೆ ಅಹಲ್ಯೆ. ಏಳು ಅಂತ ಎಬ್ಬಿಸಿದ. ಎಲ್ಲಿದ್ದಾರೆ ಗೌತಮರು ಅಂತ ಕರೆಸಿದ. ಅವ್ರು ನಮಸ್ಕಾರ ಮಾಡಿದರು. ಸಾಕು, ಮುಂದಿನ ನೀನು ನಡೆಸ್ಬೇಕೋ ನಡೆಸ್ರಿ ಅಂದ್ಬಿಟ್ಟೆ. ಹೆಚ್ಚು ಮಾತೇ ಇಲ್ಲ.
ಮತ್ತು ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ನಾ ಹಿಂಗಾಗಿದ್ದೆ, ಇಲ್ಲ ಅವಳು ಸರಿ ಇರಲಿಲ್ಲ ಅದಕ್ಕೆ ನಾ ಹಿಂಗಾಗಿದ್ದೆ, ಏನೇನೇನೇನು ಮಾತಿಲ್ಲ. ರಾಮಾಯಣದಲ್ಲಿ ಆ ಪ್ರಸಂಗನೇ ಬರಲ್ಲ. ಅವಳು ಗೌತಮರ ಬಗ್ಗೆ ಹೇಳಲಿಲ್ಲ, ಗೌತಮರು ಅಹಲ್ಯೆ ಬಗ್ಗೆ ಹೇಳಿಲ್ಲ. ಸುಮ್ಮನೆ ಇರ್ಬೇಕಟ್ಟು. ಯಾಕೆ? ಸ್ವದರ್ಶನಾತ್ ಮಾನುಷತಾಮುಪೇತ ಸುಯೋಜಯಾಮಾಸ ಸ ಗೌತಮೇನ. ದೇವ್ರ ನೋಟವೇ ಹಾಗಿತ್ತಂತೆ. ಇನ್ನೊಂದು ಪ್ರತಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಭಗವಂತ ಗೌತಮರಿಗೂ ಅಹಲ್ಯೆಗೂ. ಮಾತಾಡ್ತೀರಿ ನನ್ನ ಹತ್ರ ಅಂತಾನೆ ಪರಮಾತ್ಮ. ನನ್ನ ಹತ್ರ ಏನು ಮಾತಾಡ್ತೀರಿ? ಸರ್ವಾಂತರ್ಯಾಮಿ ನಾನಿದ್ದು, ಸರ್ವರಕ್ಷಕ ನಾನಾಗಿ, ಸರ್ವರ ಒಳಗಿದ್ದು ಅಚಿಂತ್ಯ ಶಕ್ತಿ ನನ್ನಲ್ಲಿರುವಾಗ ಪ್ರತಿ ಮಾತಾಡಿಸ್ಬೇಕು ಯಾರು? ಏನೇನೇನೇನೂ ಮಾತಾಡಲಿಲ್ಲಂತೆ ಗೌತಮರು. ಅಹಲ್ಯೆಯೂ ಏನೂ ಮಾತಾಡಲಿಲ್ಲ. ಸುಯೋಜಯಾಮಾಸ ಸ ಗೌತಮೇನ. ಇಲ್ಲಿ ಶಬ್ದ ಸ್ವದರ್ಶನಾತ್ ಅಂತ ಇದೆ. ವಾಲ್ಮೀಕಿ ಋಷಿಗಳು ಹೇಳುವಾಗ ರಾಮಚಂದ್ರ ಪಾದದಿಂದ ಅಹಲ್ಯೆಯನ್ನು ಸ್ಪರ್ಶಿಸಿದ ಅಂತ ಹೇಳ್ತಾರೆ. ಕೆಲವು ರಾಮಾಯಣಗಳಲ್ಲಿ ಪಾದಸ್ಪರ್ಶ ಇದೆ, ಕೆಲವು ರಾಮಾಯಣ ಪಾದಸ್ಪರ್ಶ ಹೇಳಿದರೆ ಆಚಾರ್ಯರು ಮಾತ್ರ ಭಗವಂತನ ದರ್ಶನ ಅಂತ ಹೇಳಿದ್ದಾರೆ, ಸ್ವದರ್ಶನ ಅಂದಿದ್ದಾರೆ. ದರ್ಶನ ಸ್ಪರ್ಶನ ದೇವರಲ್ಲಿ ಆಗುವಾಗ ಎಲ್ಲೂ ಒಂದೇ ಆಗಿರ್ತದಂತೆ. ಭಗವಂತನ ಇಂದ್ರಿಯಗಳು ಸರ್ವೇಂದ್ರಿಯ ಶಕ್ತಿಮಾನ್, ಎಲ್ಲ ಇಂದ್ರಿಯದೊಳಗೆ ಎಲ್ಲ ಇಂದ್ರಿಯದ ಶಕ್ತಿ ಇದೆ ಅಂತ. ಅವ ದೇವರು ಕಾಲಿನಿಂದಲೇ ನೋಡ್ತಾನಂತೆ, ಕೈಯಿಂದ ನಡೀತಾನಂತೆ. ಕೇಳಿರ್ಯಾ ಇದೆಲ್ಲ ಮಹಿಮೆಯನ್ನು? ಅವ ಕಾಲಿನಿಂದ ನಡೆಯೋದಲ್ಲ, ಕಾಲಿನಿಂದ ನೋಡೋದಂತವ. ಕೈಯಿಂದ ಕೇಳ್ತಾನಂತವ. ಕಥೆ ಗೊತ್ತಿರಬೇಕು ನಿಮಗೆ. ಒಂದು ಸಲಿ ಪಾಪ ಗೋಪಿಕಾಸ್ತ್ರೀ ಕೃಷ್ಣ ಮನೆ ಕಳ್ತನಕ್ಕೆ ಬರ್ತಾನೆ ಅಂತ ಮನೆ ತುಂಬ ಸಾಮಾನು ಹೊರಡಿದ್ಲಂತ್ರಿ ಬೇಕಂತ್ಲಿ. ಅವತ್ತು ಭಾನುವಾರ ಇತ್ತನ್ನಿಸ್ತದೆ, ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ಲು ಅವಳು. ಈಗೆಲ್ಲ ಭಾನುವಾರದ ಪದ್ಧತಿ ಶುರು ಆಗಿದೆ, ಹುಚ್ಚು ಪದ್ಧತಿ. ಎಲ್ಲ ಮನೆ ತುಂಬ ಸಾಮಾನು ಹರಿದ್ಬಿಟ್ಟಿದ್ಲು. ಕೃಷ್ಣ ಬಂದ, ಒಳಗಿನ ಕೋಣೆ ತನಕ ಬಂದ, ಎಲ್ಲ ಮನೆ ತುಂಬ ಸಾಮಾನು. ಇವಳು ಕೃಷ್ಣನ್ ನೋಡಿದ್ಲು, ಹೇಳಿದ್ಲಂತೆ, ನೀನು ಹ್ಯಾಕೆ ಕಳ್ತನ ಮಾಡ್ತೀಯ ಈಗ ಅನ್ಲಂತೆ. ಸರಿ ಬೇಡ ಬಿಡು ಅಂತ ಹೋಗ್ತೇನೆ ಅಂತ ಹೊರಟ. ಹೋಗಿ ಹಿಂದೆ ಹೋಗಿ ಅಂತ ಶುರು ಮಾಡಿದ್ಲು ಕೃಷ್ಣನಿಗೆ. ಈತ ಮುಂದೆ ನಡ್ಕೊಂಡು ಬಂದವ ಹಿಂದೆ ಹೋಗುವಾಗ ಹಿಂದೆ ನಡಿಲಿಕ್ಕೆ ಶುರು ಮಾಡಿದ್ದಂತೆ. ಸಾಮಾನಿದೆ ಮನೆ ತುಂಬ. ಅವಳಿಗೇನು ಗಾಬರಿ ಅಂದರೆ ಯಾವ ಸಾಮಾನು ಎಡವುತ್ತಾನೆ ಕೃಷ್ಣ ಅಂತ. ಇವ ಯಾವುದೂ ಎಡವಲಿಲ್ಲಂತ್ರಿ. ಎಲ್ಲಿ ಸಾಮಾನಿದೆ ಅದನ್ನು ಬಿಟ್ಟೇ ಹಿಂದೆ ಕಾಲಿಡ್ತಿದ್ದಂತೆ. ಹಿಂದೆ ನೋಡ್ತಿಲ್ಲ, ಅವಳನ್ನೇ ನೋಡ್ತಿದ್ದಂತೆ. ಮತ್ತೆ ನೋಡೋದು ಅವಳನ್ನ, ನಡೆಯೋದು ಹಿಂದಕ್ಕಂತ. ಸರಿಯಾದ ಕಣ್ಣಿದ್ರನ್ನೇ ಎಡುವುದೇ ನಡೆಯೋದಿಲ್ಲ ನಾವೆಲ್ಲ. ಅವರಿಗೆ ತಾಗಿಸಿ, ಇವರಿಗೆ ಕಾಲು ತಾಗಿಸಿ, ಆಮೇಲೆ ಮತ್ತವ್ರಿಗೆ ನಮಸ್ಕಾರ ಅಂತ ಅವ್ರ ಕೈ ಮುಟ್ಟಿ, ಇವೆಲ್ಲ ನಮ್ಮ ಪರಿಸ್ಥಿತಿ. ಸರಿಯಾದ ಕಾಲು ಕಣ್ಣು ಇದ್ದವ್ರ ಹಣೆ ಬಾರ. ರಾಮ ನೋಡಿ ಕೃಷ್ಣ ಹೇಗೆ ಮಾಡಿದ, ಹಿಂದೆ ಹೆಜ್ಜೆ ಹಾಕ್ತಾನೆ, ಅವಳನ್ನೇ ನೋಡ್ತಾನೆ. ಅವಳು ಬಂದು ಯಶೋದೆ ಹತ್ರ ಹೇಳಿದ್ಲಂತೆ, ನಿನ್ನ ಮಗನಿಗೆ ಕಾಲಾಗ 4 ಕಣ್ಣಿರ್ಬೇಕು ಬಿಡು ಅಂತಂದ್ಲಂತ. ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ, ಪಾದೇನ ಸಮೀಕ್ಷತೆ ತೇ ಸುತಃ. ಅಲ್ಲೇ ಯಶೋದೆ, ನಿನ್ನ ಮಗ ಕಾಲಲ್ಲಿ ನೋಡ್ತಾನೇನು? ಕಾಲು ಹಿಂದೆ ಹಿಡುವಾಗ ಒಂದನ್ನು ಎಡುವಲಿಲ್ಲಲ್ಲ, ಕಾಲಿನಿಂದ ನೋಡ್ತಾನ, ಕಾಲಲ್ಲಿ ಕಣ್ಣಿದೆನಾ ಹೇಗೆ ಅಂತ ಕೇಳಿದ್ಲಂತ. ಅದನ್ನು ಶಾಸ್ತ್ರ ಸ್ಪಷ್ಟಪಡಿಸ್ತದೆ. ಕಾಲಲ್ಲಿ ಕಣ್ಣು ಇದೆ, ಕಾಲಲ್ಲಿ ಕಿವಿನೂ ಇದೆ, ಕಾಲಲ್ಲಿ ಬಾಯಿಯೂ ಇದೆ. ಒಂದೊಂದು ಇಂದ್ರಿಯದೊಳಗೆ ಎಲ್ಲ ಇಂದ್ರಿಯದ ಶಕ್ತಿ ಇದೆ ಅಂತ. ಅದಕ್ಕೆ ಭಗವಂತನಿಗೆ ಸರ್ವೇಂದ್ರಿಯ ಶಕ್ತಿಮಾನ್ ಅಂತ. ನಾವು ಸರ್ವೇಂದ್ರಿಯ ಶಕ್ತಿಮಾನೇ ಅಂದರೆ ಒಂದೊಂದು ಇಂದ್ರಿಯದ ಶಕ್ತಿ ಇದೆ ಅಷ್ಟೇ, ಅದಕ್ಕೆ ಸರ್ವೇಂದ್ರಿಯ ಶಕ್ತಿ. ಆದರೆ ಒಂದೊಂದು ಇಂದ್ರಿಯದಲ್ಲಿ ಎಲ್ಲ ಇಂದ್ರಿಯದ ಶಕ್ತಿ ಅವನಿಗೆ ಮಾತ್ರ ಇದೆ ಅಂತ. ಅದಕ್ಕೆ ಆತ ಸರ್ವೇಂದ್ರಿಯ ಶಕ್ತಿಮಾನ್. ಕೈ ಬೆಳೆಸ್ತಾನೆ, ಕೈಯಿಂದಲೇ ತಿಂತಾನೆ. ಬಾಯಿಗೆ ಹಾಕ್ಕೊಂಡೇ ತಿನ್ನಬೇಕು ಅಂತಿಲ್ಲ ದೇವರಿಗೆ, ಕೈಯಿಂದಲೇ ತಿಂದುಬಿಡ್ತಾನೆ. ಕಣ್ಣಿನಿಂದ ಬರೀ ನೋಡ್ತಾನೆ ಅಂತಲ್ಲ, ನೈವೇದ್ಯ ಮಾಡುವಾಗ ಪ್ರತ್ಯೇಕ ಅವನ ಬಾಯಲ್ಲಿಡೋ ಪದ್ಧತಿ ಬಂದದ. ನೈವೇದ್ಯ ಮಾಡ್ಲಿಕ್ಕೆ ಹೇಳಿದ್ದಾರೆ ಅನ್ನೋದು ಅವನ ಬಾಯಿ ತೆಗೆಯೋ ತನಕ ದೇವ್ರ ಮನೆಯಲ್ಲೇ ಕುತ್ಕೊಂಡ್ಬಿಡೋದು. ಹಣೆ ಬಾರಿ ನಾವೇನ ಆಘ್ರಾಣತಿ ದೃಷ್ಟ್ಯ. ಭಗವಂತ ಕಣ್ಣಿನಿಂದ ನೈವೇದ್ಯ ಮಾಡ್ತಾನೆ, ಮೂಗಿನಿಂದ ಗಂಧವನ್ನು ಆಸ್ವಾದನೆ ಮಾಡ್ತಾನೆ. ಆಯ್ತು ನೀ ತಗೋ ಹೋಗಿ, ನೀ ತಿನ್ನು ಹೋಗು ಅಂತ ಕಳಿಸ್ತಾನೆ. ಇದೇ ನೈವೇದ್ಯ ಅಂತಂದರೆ. ಇದು ಭಗವಂತನ ಅಚಿಂತ್ಯ ಶಕ್ತಿಗಳಿವೆಲ್ಲ.
ಹಾಗಾಗಿ ಪರಮಾತ್ಮ ಸ್ಪರ್ಶ ಮಾಡಿದ ಅಂದರೂ ದರ್ಶನ ಮಾಡಿದ ಅಂದರೂ ಒಂದೇ ಅರ್ಥ. ಪಾದದಿಂದಲೂ ನೋಡೋ ಶಕ್ತಿ ಇದೆ, ಕಣ್ಣಿನಿಂದಲೂ ನೋಡೋ ಶಕ್ತಿ ಇದೆ. ಹಾಗಾಗಿ ದರ್ಶನದಿಂದ ಸ್ಪರ್ಶನದಿಂದ ಅಹಲ್ಯೆಯನ್ನು ಉದ್ಧರಿಸಬೇಕಾಗಿರೋದು ಮುಖ್ಯವೇ ಹೊರತು ಅದು ದರ್ಶನದಿಂದಲೂ ಸರಿ, ಸ್ಪರ್ಶನದಿಂದಲೂ ಸರಿ. ಇನ್ನೊಂದು ಅರ್ಥ ಮಾಡ್ತಾರೆ, ಸಾಧಾರಣ ಕಾಲು ಎತ್ತಿ ಇಡಬೇಕಾದ್ರೆ ನೋಡೇ ಇಡಬೇಕಲ್ಲ, ನೋಡದೆ ಕಾಲಿಡ್ಲಿಕ್ಕಾಗ್ತದ? ಹಾಗಾಗಿ ಭಗವಂತ ನೋಡಿಯೂ ನೋಡಿದ, ಮುಟ್ಟಿಯೂ ಮುಟ್ಟಿದ, ಸ್ಪರ್ಶನೂ ಮಾಡಿದ. ಹೀಗಾಗಿ ಸ್ಪರ್ಶನೂ ಮಾಡಿದ, ದರ್ಶನನೂ ಮಾಡಿದ. ಹೀಗೆ ವಿವರಣೆ ಕೊಟ್ಟು ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ ಮಹಾನುಭಾವರು. ಅಂತೂ ನಮಗಂತೂ ಒಳ್ಳೆಯ ಸಂದೇಶ ಏನು ಅಂದರೆ, ರಾಮ ನಮ್ಮನ್ನು ಯಾವಾಗ ನೋಡ್ತಾನೋ ಅಹಲ್ಯೆ ಮನುಷ್ಯಳಾದಂತೆ ನಾವು ಮನುಷ್ಯರಾಗ್ತೇವೆ. ಇದಂತೂ ಸ್ಪಷ್ಟವಾದ ಸಂದೇಶ. ಮನುಷ್ಯರಾಗಬೇಕಾಗಿದೆ, ಮೊದಲು ನಾವೆಲ್ಲ ಪಶುಗಳಾಗಿಬಿಟ್ಟಿದ್ದೇವೆ. ಅದನ್ನು ಹೇಳ್ತಾರೆ, ಸ್ವದರ್ಶನಾತ್ ಮಾನುಷತಾಮುಪೇತಾಂ. ಮಾನುಷತ್ವಕ್ಕೆ ಭಗವಂತನ ದರ್ಶನವೇ ಕಾರಣ. ನಿಷ್ಕ್ರಿಯತೆಯನ್ನು ಹೊರದೋಡಿಸ್ಬೇಕಾಗಿದೆ ನಮ್ಮಲ್ಲಿ. ಬಹಳ ನಿಷ್ಕ್ರಿಯರು ನಾವೆಲ್ಲ. ನಮಗೆ ಸ್ವಕರ್ಮ ಧೋರಣೆ ಇಲ್ಲ, ನಿಷಿದ್ಧ ಕರ್ಮ ಧೋರಣೆಯೂ ಇಲ್ಲ, ಅಕರ್ಮ ಧೋರಣೆ ಚೆನ್ನಾಗಿದೆ. ಏನು ಮಾಡಲ್ಲ ನೋಡ್ರಿ, ನಾವೇನು ಮಾಡಲ್ಲ ಅಂತ. ಮಾಡಲ್ಲ ಅನ್ನೋ ಧೋರಣೆ ನಿಷಿದ್ಧ ಮಾಡೋದಕ್ಕಿಂತ ಕೆಟ್ಟ ಆಗುತ್ತೆ. ಅದು ನಿಷ್ಕ್ರಿಯತೆ. ಕೃಷ್ಣ ಇದನ್ನ ಸಾರಿ ಹೇಳ್ತಾನೆ, ನಿಷ್ಕ್ರಿಯನಾಗಬೇಡ. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ್ ಅಕರ್ಮಣಃ ಅಂತ ನಿಷೇಧ ಮಾಡ್ತಾನೆ. ಬದುಕಿನಲ್ಲಿ ನಿಷ್ಕ್ರಿಯತೆಯನ್ನು ತುಂಬ ನಿಷೇಧಿಸ್ತಾನೆ ಭಗವಂತ. ಬಹಳ ಹೋರಾಟ ಮಾಡಿದ್ದು ಅಲ್ಲಿ. ನಿಷ್ಕ್ರಿಯನಾಗಬೇಡ. ಯಾವುದೋ ಒಂದು ಕ್ರಿಯೆಯಲ್ಲಿ ತೊಡಗಿರು, ನಿನ್ನನ್ನು ನೀನು ತೊಡಗಿಸ್ಬೇಕದನ್ನು. ಆ ನಿಷ್ಕ್ರಿಯತೆಯನ್ನು ಹೊರದೋಡಿಸ್ಬೇಕು ಅಂದ ಭಗವಂತ. ಅದು ರಾಮ ನಮ್ಮನ್ನು ಕಣ್ತೆರೆದು ನೋಡಿದರೆ ಮಾತ್ರ ಸಾಧ್ಯ ಆಗ್ತದೆ. ನಿಷ್ಕ್ರಿಯರಾದರೆ ಕಲ್ಲಿಗೂ ನಮಗೂ ಏನು ಅಂತರ ಇರಲ್ಲ. ಕಲ್ಲು ನಾವು ಒಂದೇ ಆಗಬೇಕಾಗ್ತದೆ. ಅಹಲ್ಯೆಗೆ ರಾಮ ತನ್ನ ದರ್ಶನದಿಂದ ಕೊಟ್ಟಿದ್ದೇನು ಅಂದರೆ ನಿಷ್ಕ್ರಿಯತೆಯನ್ನು ಓಡಿಸಿ ಸಕ್ರಿಯತೆಯನ್ನು ಕೊಟ್ಟನಂತೆ. ಹಾಗೆ ನಮ್ಮ ಬದುಕಿನಲ್ಲಿ ಈ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರ ನಿಷ್ಕ್ರಿಯತೆಯನ್ನು ಓಡಿಸಿ ಮತ್ತೆ ಅವರಿಗೆ ಸಕ್ರಿಯತೆಯನ್ನು ಭಗವಂತ ಉಂಟು ಮಾಡ್ತಾನೆ. ಇದೇ ಮನುಷ್ಯತ್ವ ಅಂದರೆ. ಈ ರೀತಿ ವ್ಯಾಖ್ಯಾನ ಮಾಡೋದು ಒಂದು. ವಿಯೋಗ ಉಂಟಾಗಿತ್ತು ದಂಪತಿಗಳಲ್ಲಿ, ಅವರನ್ನು ಯೋಗ ಕಲ್ಪಿಸಿದ ರಾಮ ಅಂತ ಮತ್ತೊಂದು. ರಾಮ ಯಾವಾಗ ಇಬ್ಬರಲ್ಲಿ ಯೋಗ ಕಲ್ಪಿಸಿದ್ನೋ ಅವನಿಗೆ ಜಾನಕಿಯ ಜೊತೆ ವಿವಾಹ ಆಯ್ತಂತ. ನೋಡಿದ್ರ, ರಾಮ ಅದನ್ನೂ ಸಂದೇಶ ಕೊಡ್ತಾನೆ. ಇಬ್ಬರಿಗೆ ಯೋಗ ನೀವು ಕಲ್ಪಿಸ್ರಿ, ನಿಮ್ಮ ಮನೆಯಲ್ಲಿ ಮಂಗಳ ಆಗ್ತದೆ ಅಂತ ಭಗವಂತ. ಸುಯೋಜಯಾಮಾಸ ಸ ಗೌತಮೇನ ಅಂದ್ರಿಂದ ಮನೆಯಲ್ಲಿ ಮಂಗಳವಾಗಬೇಕಾದ್ರೆ ರಾಮ ಮಾಡಿದಂತಹ ಯೋಗ ಕಲ್ಪಿಸುವ ಮಂಗಳ ಕಾರ್ಯಗಳನ್ನು ಮಾಡುವ ಪದ್ಧತಿ. ಎಲ್ಲೋ ಇರ್ತಾಳೆ ಹೆಣ್ಣು, ಎಲ್ಲೋ ಇರ್ತಾನೆ ಗಂಡು. ನಮ್ಮ ಕೈಯಲ್ಲಾದ ಒಂದು ಸಹಾಯ ಮಾಡಿ ಅವರಿಬ್ಬರಿಗೆ ಕಂಕಣ ಭಾಗ್ಯ ಕೊಡೋ ಹಾಗೇನಾದರೂ ಮಾಡಿದರೆ ನಮ್ಮ ಮನೆಯಲ್ಲಿ ಒಂದು ಯೋಗ ಕಲಿತದಂತ. ಹೀಗೆ ಅನೇಕ ಸಂದೇಶಗಳಿದ್ದಾವೆ. ಇಂದ್ರನಿಗೆ ಇದರಿಂದ ಅನುಗ್ರಹನೂ ಆಯ್ತಂತೆ. ಯಾಕಂದರೆ ಅನ್ಯೋನ್ಯ ದಂಪತಿಗಳನ್ನು ಬೇರ್ಪಡಿಸಿದ್ದ ಅವನೇ ಅಂದರೆ ಅದಕ್ಕೆ ಪ್ರಾರಬ್ಧನೂ ಇತ್ತು, ಬಲವಂತವಾದದ್ದು. ಆದರೆ ಏನೇ ವಿಯೋಗ ಕಲ್ಪಿಸ್ಲಿಕ್ಕೆ ಅಂದರೆ ಇಬ್ಬರು ವಿಷ್ಣು ಭಕ್ತರು ಪಾಪ. ಈ ಕಡೆ ಅಹಲ್ಯನೂ ವಿಷ್ಣು ಭಕ್ತಳು, ಗೌತಮರು ವಿಷ್ಣು ಭಕ್ತರು. ಅವರಷ್ಟಕ್ಕೆ ಅವ್ರ ಮನೆಯಲ್ಲಿ ದಂಪತಿಗಳಾಗಿದ್ದರು. ಇವನೇನೋ ಹೋಗಿ ಹುಳಿ ಹಿಂಡ್ಬಿಟ್ಟೆ. ಇಬ್ಬರೂ ವಿಷ್ಣು ಭಕ್ತರು ಬೈಕೋತಿದ್ರಂತೆ. ನಮ್ಮಿಬ್ಬರನ್ನು ಅನ್ಯಾಯವಾಗಿ ಇಂದ್ರ ಬಂದದ್ರಿಂದ ದೂರ ಮಾಡಿದ್ನಲ್ಲ ಅಂತ ಅವನ ಬಗ್ಗೆ ಬೈಕೋತಿದ್ರಂತೆ. ನೋಡಿದ್ರ, ಉಳಿದೆಲ್ಲ ಪಾಪಗಳಿಗಿಂತ ನಮ್ಮ ಬಗ್ಗೆ ವಿಷ್ಣು ಭಕ್ತರು ನೊಂದುಕೊಳ್ತಾರಲ್ಲ, ಆ ಪಾಪ ದೊಡ್ಡದು. ಅದಕ್ಕೆ ನಮ್ಮ ವರ್ತನೆ ವಿಷ್ಣು ಭಕ್ತರ ಬಾಯಲ್ಲಿ ತಿರಸ್ಕಾರಕ್ಕೆ, ಬಯಸ್ಕೊಳ್ಳಿಕ್ಕೆ ಕಾರಣ ಆಗಬಾರ್ದು. ಹಾಗೆ ನಮ್ಮ ಬದುಕು ಇಟ್ಕೊಳ್ಬೇಕು. ಉಳಿದವ್ರು ಬೈದರೆ ಬೈಕೊಳ್ಳಿ, ಪರವಾಗಿಲ್ಲ. ವಿಷ್ಣು ಭಕ್ತರ ಬಾಯಲ್ಲಿ ಬಯಸ್ಕೊಳ್ಬಾರ್ದು. ವಿಷ್ಣು ಭಕ್ತರ ಮನಸ್ಸಿನಲ್ಲಿ ಖೇದ ಆಗಬಾರ್ದು. ನಮ್ಮ ಬಗ್ಗೆ ಅವ್ರನ್ನ ಹೊಂದ್ಕೊಳ್ಬಾರ್ದು. ವೈಷ್ಣವ ದ್ವೇಷ ಹೇತುನ್ಮೆ ಭಸ್ಮಸಾತ್ ಕುರು ಮಾಧವ ಅಂತ. ಈ ಕಡೆ ಗೌತಮರು ವಿಷ್ಣು ಭಕ್ತರು. ದಿನಾ ಮನಸ್ಸಿನಲ್ಲಿ ಇಂದ್ರನ ಬಗ್ಗೆ ತಾತ್ಸಾರ ಶುರುವಾಯಿತು. ಇಂದ್ರ ಬಂದ, ಮನೆಯಲ್ಲಿ ಹೀಗಾಯಿತು ಅಂತ.
ಅವಳು ವಿಷ್ಣು ಭಕ್ತಳು. ಇಂದ್ರ ಬಂದ, ನಮ್ಮ ಮನೆಯಲ್ಲಿ ಹೀಗಾಯಿತು. ರಾಮ ಅಂದ, ಇಬ್ಬರು ವಿಷ್ಣು ಭಕ್ತರು ಇಂದ್ರನ ಬಗ್ಗೆ ದಿನಾ ಬೈಕೊಳ್ತಿದ್ದಾರೆ. ಇಂದ್ರನಿಗೆ ಆ ಪಾಪ ಹೋಗಿ ತಟ್ತಿರ್ತದಂತೆ. ಉಳಿದ ಪಾಪ ಅಪರೋಕ್ಷ ಜ್ಞಾನಿಗಳಿಗಿಲ್ಲ, ಆದರೆ ವೈಷ್ಣವ ದ್ವೇಷದ ಪಾಪ, ದ್ರೋಹದ ಪಾಪ ಅವರಿಗೂ ಹೋಗ್ತದೆ ಅಂತಂತಾರೆ ವಾದಿರಾಜರು. ಅದಕ್ಕೆ ರಾಮ ಉಪಾಯ ಮಾಡಿದ. ಗೌತಮ ಅಹಲ್ಯರಿಗೆ ವಿಯೋಗ ಇತ್ತು, ಯೋಗ ಕಲ್ಪಿಸಿಬಿಟ್ಟ. ಅವ್ರು ಯಾವಾಗ ಸಂತುಷ್ಟರಾದರೋ ಇಂದ್ರನಿಗೆ ಬರ್ತಾ ಇದ್ದಂಥ ಪಾಪಗಳೆಲ್ಲ ದೂರ ಆಯ್ತಂತೆ. ಅದನ್ನೇ ಹೇಳ್ತಾರೆ, ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ ಅನನ್ಯ ಭಕ್ತಾಂಚ ಸುರೇಶ ಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌ ತಯಾರ್ಚಿತಃ. ತ್ರಿದಶೇಷು ಅತುಲ್ಯಂ ಬಲಂ ಅನುಗ್ರಹಂಚ ತ್ರಿದಶೇಷು. ತ್ರಿದಶೇಷು ಅಂದರೆ ಇಂದ್ರದೇವರು, ದೇವತೆಗಳು. ಸುರೇಶ ಕಾಂಕ್ಷಯ ಅಂತಿದ್ದಾರೆ. ಅದಕ್ಕೆ ಇಂದ್ರದೇವರ ಮೇಲೂ ಕೃಪಾ, ಬಹಳ ಕೃಪಾ ಪರಮಾತ್ಮನಿಗೆ ದೇವತೆಗಳ ಮೇಲೆ ಕೃಪೆ ತೋರಿಸಿ ಅವರಿಗೆ ಅನುಗ್ರಹ ಮಾಡಬೇಕು. ಇವರಿಬ್ಬರಿಗೆ ಯೋಗ ಕಲ್ಪಿಸಿದ್ರೆ ಆಗ್ತದೆ ಅಂತ ಹೇಳಿ ಯೋಗ ಕಲ್ಪಿಸಿ ಅವನಿಗೆ ಅನುಗ್ರಹ ಮಾಡಿತ್ತಂತೆ ದೇವೇಂದ್ರನಿಗೆ. ಇಂಥ ಕಥೆಗಳನ್ನು ಶ್ರವಣ ಮಾಡಿ ಆದರೂ ದೇವರಿಗೆ ಎಷ್ಟು ಭಕ್ತರ ಮೇಲೆ ಕಾರುಣ್ಯ ಅಂತ ಚಿಂತನೆ ಮಾಡಿ. ಇದು ಒಂದೇ ಪ್ರಸಂಗ ಇದೆಯಲ್ಲ, ಇಲ್ಲಿ ಹರಿದ್ವೇಷಿಗಳ ಪ್ರಸಂಗ ಇಲ್ಲವೇ ಇಲ್ಲ. ಗೌತಮ ಅವನು ವಿಷ್ಣು ಭಕ್ತ, ಅಹಲ್ಯೆ ಅವಳು ವಿಷ್ಣು ಭಕ್ತಳು, ಇಂದ್ರ ಅವನು ವಿಷ್ಣು ಭಕ್ತ. ಮೂವರಲ್ಲಿ ಮುಸುಕಿನ ಗುದ್ದಾಟ. ಏನು ಮಾಡ್ತೀನಿ ಹೇಳಿ, ಏನೋ ಒಂದು ಸಣ್ಣ ಕಾರಣದಲ್ಲಿ ಗುದ್ದಾಟ ಈ ಮೂವರಲ್ಲಿ ಶುರು ಆಗಿಬಿಟ್ಟಿದೆ. ಸಿಟ್ಟಾಗಿ ಶಾಪ ಗೌತಮರು ಕೊಟ್ಟರು. ಪಾಪ ಗೌತಮರು ಶಾಪ ಕೊಡೋದು ಇರಲಿ, ಅಹಲ್ಯೆ ಪರಿಸ್ಥಿತಿ ಏನ್ರಿ, ಯೋಚನೆ ಮಾಡಲಿಲ್ಲ. ಇಂದ್ರ ಅಯ್ಯೋ ಏನು ಮಾಡಿಬಿಟ್ಟೆಲ್ಲ ಹೋಗಿ ನಾನು ಅಂತ ಅವನಿಗೆ ಕಿರಿಕಿರಿ ಶುರು ಆಯಿತು. ಆ ಮೂವರಿಗೂ ಮನಸ್ತಾಪ, ಅದನ್ನು ಸರಿಪಡಿಸ್ಲಿಕ್ಕೆ ದೇವರು ಒಬ್ಬನೇ ಸಮರ್ಥ. ಹಾಗಾದರೆ ಜಗತ್ತಿನಲ್ಲಿ ಯಾರದೇ ಮನಸ್ತಾಪ ಪರಿಹಾರ ಆಗಬೇಕಾದ್ರೂ ರಾಮ ಒಬ್ಬನೇ ಸಮರ್ಥ. ಅದಕ್ಕೆ ರಾಮನ ಚರಿತ್ರೆ ಕೇಳ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ದೇವತೆಗಳ ಮನಸ್ತಾಪನೂ ಪರಿಹಾರ ಮಾಡ್ತಾನೆ, ಭೂಮಿಯಲ್ಲಿದ್ದ ಗೌತಮ ಅಹಲ್ಯರ ಮನಸ್ತಾಪ ಪರಿಹಾರ ಮಾಡ್ತಾನೆ, ಅಂತಸ್ತಾಪ ಪರಿಹಾರ ಮಾಡಿ ಮತ್ತೆ ಅವರನ್ನು ಚಲನವಲನ ಮಾಡೋ ಹಾಗೆ ಮಾಡ್ತಾನೆ. ಇದು ರಾಮನ ಕಥೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಶ್ರವಣ ಮಾಡಬೇಕು. ರಾಮ ಜನಕನ ಸ್ವಯಂವರಕ್ಕೆ ಬಂದ. ಅಲ್ಲಿ ಶಿವಧನುಸ್ಸನ್ನು ಭಂಗ ಮಾಡ್ತಾನೆ. ದೇವರು ಗೌತಮ್ ಋಷಿಗಳ ವಿಪರೀತ ತಪಸ್ಸು ಬಹಳ ಇತ್ತು. ಆ ತಪಸ್ಸನ್ನು ಭಂಗ ಮಾಡಬೇಕು. ಜನಕರಾಜನ ಆಸ್ಥಾನದಲ್ಲಿ ಶಿವಧನುಸ್ಸನ್ನು ಭಂಗ ಮಾಡಬೇಕು. ಅಂತೂ ಎರಡನ್ನು ಭಂಗ ಮಾಡಬೇಕಾಗಿದೆ. ಅವ ಗೌತಮರ ತಪಸ್ಸು ಭಂಗ ಆಗಲಿಕ್ಕೆ ಇಂದ್ರನನ್ನು ನಿಮಿತ್ತ ಮಾಡಿದ. ಜಾನಕಿಯನ್ನು ಪಡೀಲಿಕ್ಕೆ ರಾಮ ಜನಕರಾಜನ ಧನುಸ್ಸನ್ನು ಭಂಗ ಮಾಡಿದ. ದೇವರು ಯಾವಾಗ ಯಾವುದನ್ನು ಭಂಗ ಮಾಡಿರ್ತಾನಲ್ಲ ಅಲ್ಲಿ ಲಾಭಾಂಶ ಬಹಳ ಇರ್ತದಂತೆ. ಹಳೆ ಮನೆ ಕಟ್ಟಿಸ್ತಾರೆ ಅಂತಂದ್ರೆ, ಹಳೆ ಮನೆ ಬೀಳಿಸ್ತಾರೆ ಅಂದ್ರೆ ಲಾಭ ಇರ್ತದೋ ಇಲ್ಲೋ? ಏನು ಲಾಭ? ಹೊಸ ಮನೆ ಸ್ವಲ್ಪ ದೊಡ್ಡದಾಗ್ತದಲ್ಲ ಅಂತ, ಒಂದು ಸಫಿಷಿಯೆಂಟ್ ಆಗ್ತದೆ, ಅದಕ್ಕಿಂತ ಚೆನ್ನಾಗಿ ಆಗ್ತದೆ. ಹಿಂಗೆ ಒಂದನ್ನು ಬೀಳಿಸ್ಬೇಕಾದ್ರೆ ಹೊಸ ಲಾಭ ಇಟ್ಟುಕೊಂಡೇ ಮಾಡ್ತಿರ್ತಾರೆ. ಹಾಗೆ ರಾಮ ಸ್ವತಂತ್ರ ಶ್ರೀಹರಿ ಸರ್ವಶಕ್ತ. ಈ ಕಡೆ ಬಿಲ್ಲನ್ನು ಮುರಿಬೇಕು, ಆ ಕಡೆ ಗೌತಮರ ತಪಸ್ಸನ್ನು ಮುರಿಬೇಕು. ಗೌತಮರ ತಪಸ್ಸು ಯಾಕೆ ಮುರಿಬೇಕು ಅಂದರೆ ಲಾಭ ತನಗಲ್ಲ, ಗೌತಮರಿಗೆ ಲಾಭ ಇತ್ತಂತೆ. ಗೌತಮ ಋಷಿಗಳು ತಪಸ್ಸು ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇಲ್ಲದಷ್ಟು ಪುಣ್ಯ ಗಳಿಸಿದ್ರಂತೆ. ನೋಡಿದ್ರೆ ಅವ್ರ ಪುಣ್ಯ ಅಷ್ಟು ಆಗಿಬಿಟ್ಟಿತ್ತಂತೆ. ಆ ಪುಣ್ಯ ಅವ್ರಿಗೆ ದಕ್ಕಲ್ಲ. ಯಾವುದು ಅವ್ರನ್ನೇ ಮೀರಿ ಬೆಳೆದಿರ್ತದಲ್ಲ ಪುಣ್ಯ, ಅದು ಅವ್ರಿಗೆ ದಕ್ಕಲ್ಲ. ಸಾಧಾರಣ ಹಾಗೆ ಅದು. ಅದಕ್ಕೆ ರಾಮ ಉಪಾಯ ಮಾಡಿದ, ಇಂದ್ರ ನೀನು ಹೋಗಿ ಅವರ ಪುಣ್ಯವನ್ನೆಲ್ಲ ಕಡಿಮೆ ಮಾಡು ಅಂತ ಅವನನ್ನು ನಿಮಿತ್ತ ಮಾಡಿ ಕಳಿಸಿದ್ದಂತೆ. ನೀನು ಹೋಗಬೇಕು, ನೀನೇ ಕಡಿಮೆ ಮಾಡಬೇಕು. ನಾನು ಹ್ಯಾಕೆ ಕಡಿಮೆ ಮಾಡಬೇಕು ಅಂತ ಇಂದ್ರ ಕೇಳಲಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಾಯ್ತು, ಅಷ್ಟು ಹೇಳಿದ್ರೆ ಸಾಕು. ಅಂದರೆ ಗೌತಮರು ಸಿಟ್ಟಾಗಿ ಶಾಪ ಕೊಡೋಷ್ಟು ಮಾಡ್ಬೇಕಂತೆ. ಗೌತಮರು ಏನು ಮಾಡಿದ್ರು ಸಿಟ್ಟಾಗ್ತಿಲ್ಲ. ನೋಡಿದ್ರೆ ಕೆಲವ್ರು ಇರ್ತಾರೆ ರೀ ಮನೆಯೊಳಗೆ, ಏನು ಮಾಡಿದ್ರು ಸಿಟ್ಟಾಗಲ್ಲ.
ಕೆಲವರು ಇರ್ತಾರೆ ಶಾಂತನೇ ಆಗಲ್ಲ, ಸಿಟ್ಟಾದ್ರೆ ಶಾಂತ ಆಗಲ್ಲ. ಕೆಲವರು ಸಿಟ್ಟೇ ಆಗಲ್ಲ. ಏನು ಗೌತಮರನ್ನ ಯಾರು ಏನು ಕೆಣಕಿದ್ರು ಅವರೇನು ತಪಸ್ಸಿನಿಂದ ವಿಚಲಿತರಾಗ್ತಿರಲಿಲ್ಲ. ಅಷ್ಟು ಶಾಂತರು. ಪುಣ್ಯ ಬಂದೇ ಬರ್ತದೆ. ಸಿಟ್ಟಾಗದಿದ್ರೆ ಪುಣ್ಯ ಮತ್ತು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಯೋಚನೆ ಮಾಡಿದ ಭಗವಂತ, ಅವರು ಸಿಟ್ಟಾಗುವಷ್ಟು ಅವ್ರ ಮನೆಯಲ್ಲಿ ಒಂದು ಘಟನೆ ಏನಾದರೂ ನಡಿಬೇಕಲ್ಲ. ಸಣ್ಣ ಅನ್ನಗಿನ್ನ ಹೊತ್ತಿದ್ರೇ ಸಿಡಿ ಹಾಯ್ತಿರ್ತಾರೆ ಮನೆಯೊಳಗೆ. ಅವ್ರು ಹಂಗಿರಲೇ ಇರಲಿಲ್ಲಂತೆ. ಗೌತಮರು ಏನು ಮಾಡಿದ್ರು ಅಹಲ್ಯೆ ಬಗ್ಗೆ, ಮನೆಯಲ್ಲಿದ್ದ ಶಿಷ್ಯರ ಬಗ್ಗೆ, ಕೆಲಸಗಾರರ ಬಗ್ಗೆ, ಯಾರ ಬಗ್ಗೆ ಗೌತಮರು ಸಿಟ್ಟಾದದ್ದೇ ಇಲ್ಲಂತ ಇತಿಹಾಸದಲ್ಲಿ. ಹಿಂಗೂ ಇರ್ತಾರೆ ನೋಡ್ರಿ ಜಗತ್ತಿನೊಳಗೆ. ಏನು ಮಾಡಿದ್ರು ಸಿಟ್ಟಾಗದೇ ಇರೋ ಒಂದು ವಿಚಿತ್ರ ವ್ಯಕ್ತಿತ್ವ. ನೋಡೋ ತನಕ ನೋಡಿದ ಭಗವಂತ, ಇಂದ್ರ ಅವ್ರು ಸಿಟ್ಟಾಗ್ಲಿಕ್ಕೆ ಏನೋ ನೀನೇ ಮಾಡಬೇಕು ಅನ್ನಂತ. ಅದು ನಿನಗೆ ಶಾಪ ಬಂದರೂ ಪರವಾಗಿಲ್ಲ ಅಂತಿದ್ದಂತೆ. ಹುಡುಗರೆ, ನಿನಗೆ ಶಾಪ ಬಂದರೂ ಪರವಾಗಿಲ್ಲ, ಅವರು ಸಿಟ್ಟಾಗಿರಬೇಕು, ಅವ್ರ ಪುಣ್ಯ ಎಲ್ಲ ಬಂದಿರಬೇಕು, ನಿನಗೆ ಹಾಗೆ ಮಾಡು ಅಂದ್ಬಿಟ್ಟಂತ. ಅವ ಅದಕ್ಕೆ ಹಾಗೆ ಮಾಡಿದ. ಪಾಪ ಉಳಿದವರಿಗೆ ಈ ಕಥೆ ಗೊತ್ತಾಗಲ್ಲ. ಇಂದ್ರನ ಬಗ್ಗೆ ಏನೇನೋ ಮಾತಾಡ್ತಾರೆ. ಇಂದ್ರ ಸಾಧಾರಣ ಅಲ್ಲ. 20 ಕಲ್ಪಗಟ್ಲೆ ಹೊಗೆ ಕುಟ್ಕೊಂಡು ತಪಸ್ಸು ಮಾಡಿ ಇಂದ್ರ ಪದವಿಗೆ ಬಂದಿದ್ದಾನ. ಅವನೇನು ಸಾಧಾರಣನ? ಅಲ್ಲಿ ಆ ಕಥೆ ಹೇಳಿ ಇಂದ್ರನ ವ್ಯಕ್ತಿತ್ವ ತಪ್ಪಾಗಿ ತಿಳ್ಕೊಳ್ಬಾರ್ದು. 20 ಕಲ್ಪಗಟ್ಲೆ ಹೊಗೆ ಕುಡ್ಕೊಂಡು ಇಂದ್ರ ಪದವಿಗೆ ಬರ್ತಾರೆ ಸಾಧನೆ ಮಾಡಿ. ಕಲ್ಪ ಅಂದರೆ ಅವ್ರ ಬಗ್ಗೆ ಒಂದು ಅಹಲ್ಯ ಕಥೆ ಹೇಳಿ ಕೈ ಮಾಡಿ ತೋರಿಸ್ತೇವೆ ಅಂದರೆ ಯೋಚನೆ ಮಾಡಬೇಕು. ಸಾಧಾರಣ ಅಲ್ಲ ದೇವೇಂದ್ರ ಅಂದರೆ. ಅವನಿಗೆ ಹಾಗೇ ಹೇಳಿದ್ದ ಭಗವಂತ, ನೀನು ಹೀಗೆ ಮಾಡಬೇಕು, ಅವರು ಸಿಟ್ಟಾಗಿರಬೇಕು, ಶಾಪ ಕೊಟ್ಟಿರಬೇಕು, ಅದರಿಂದ ಅವರ ಪುಣ್ಯ ಭಂಗ ಆಗಿರಬೇಕು. ಹೇಗೆ ಶಿವಧನುಸ್ಸನ್ನು ನಾನು ಭಂಗ ಮಾಡ್ತೇನೋ ಅವರ ಪುಣ್ಯವೂ ಹಾಗೆ ಭಂಗ ಆಗಬೇಕು ಅಂದ್ಬಿಟ್ನಂತ. ಪಾಪ ಇಂದ್ರ ಹಾಗೆ ಮಾಡಿದ. ಹಾಗೇ ಮಾಡಿದ, ಪುಣ್ಯ ಕಡಿಮೆ ಆಯ್ತಂತ. ಕೆಲವರು ಕೇಳ್ತಾರೆ, ಪಾಪ ಏನೋ ಕಡಿಮೆ ಮಾಡಿದ್ರೆ ರಾಮನಿಗೆ ಗುಣ ಅಂತಿದ್ವಿ, ಹೋಗಿ ರಾಮ ಪುಣ್ಯ ಕಡಿಮೆ ಮಾಡಿಸಿದ್ನಲ್ರಿ. ಛೇ ಇದು ಒಳ್ಳೇದಲ್ಲ ಬಿಡ್ರಿ. ಭಾಳ ಜನ ಈಗ ಆಕ್ಷೇಪ. ಹಣ ಸಂಪಾದನೆ ಎಷ್ಟು ಮಾಡಿದ್ರು ಕಡಿಮೆನೇ ಅಲ್ವೇ? ಪುಣ್ಯನೂ ಅಷ್ಟೇ. ಅದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ಹಣ ಸಂಪಾದನೆ ತಪ್ಪಲ್ಲ, ಮಾಡಬಾರ್ದು ದಾರಿಯಲ್ಲಿ ಮಾಡಿದ್ರೆ IT ರೈಡ್ ಆಗ್ತದೆ ಅಲ್ವಾ? IT ರೈಡ್ ಸುಮ್ಮನೆ ಮಾಡ್ತಾರಾ? ಇಲ್ಲ, ಹಣ ಅಂತೂ ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ? ಅವನ ಯೋಗ್ಯತೆ ಮೀರಿ ಬಂದಿದೆ ಅಂದರೆ ಇದು ಬೇರೆ ದಾರಿಯಿಂದ ಅನ್ನೋದು ಅಂಡರ್ಸ್ಟುಡ್ ಅಲ್ವೇ? ಭೂಮಿಯಲ್ಲಿರೋ ಲೋಕಾಯುಕ್ತರಿಗೆ ಇಷ್ಟು ಬುದ್ಧಿ ಅದ ಅಂದ್ರೆ 14 ಲೋಕದ ಆಯುಕ್ತ ದೇವರು ಹೇಗಿರಬೇಡ ಹೇಳಿದ್ರು. ಏಧಮಾನದ್ವಿಟ್ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ತನ್ನ ಭಕ್ತರಾದರೂ ಋಷಿಗಳಾದ ಗೌತಮ ಋಷಿಗಳು, ಅಪರೋಕ್ಷ ಜ್ಞಾನಿಗಳಾದರೂ ಗಳಿಸಿದ ಪುಣ್ಯ ಯೋಗ್ಯತೆ ಮೀರಿ ಹೋಯಿತು ಅಂದರೆ ಪರಮಾತ್ಮ ಅವರಿಗೆ ಅದು ದಕ್ಕಲ್ಲ ಅಂತಾನಂತೆ. ಅವರಿಗೆ ಇನ್ನೇನೋ ಕಾರಣಾಂತರದಿಂದ ಅದು ಬಾಧಿಸ್ತದೆ. ಅದಕ್ಕೆ ಆ ಪುಣ್ಯ ಎಕ್ಸಸ್ಸನ್ನು ಇಂಥ ಘಟನೆಯನ್ನು ಮನೆಯಲ್ಲಿ ನಡೆಸಿ ಆ ಪುಣ್ಯ ಅವರಿಗೆ ಸೇರಿದಂತೆ ಮಾಡಿ ಅವರಿಗೆ ಅನುಗ್ರಹ ಮಾಡಿರ್ತಾನಂತೆ. ಹಾಗಾಗಿ ತನ್ನ ಭಕ್ತನಾದಂತಹ ಗೌತಮರನ್ನ ಯೋಗ್ಯತೆ ಮೀರಿದ ಪುಣ್ಯ ಅವರಿಗೆ ದಕ್ಕಲ್ಲ ಅನ್ನೋ ಕಾರಣಕ್ಕೆ ಇಂದ್ರನ ಮೂಲಕವಾಗಿ ಅದನ್ನು ಭಂಗ ಮಾಡಿಸಿದ. ಇಷ್ಟು ಕಥೆ ತಿಳ್ಕೊಳ್ಬೇಕಂತ. ಯಾರೋ ಕೇಳಿದ್ರು, ಮಾಡಬಾರ್ದು ಮಾಡೋದಾ? ಆಮೇಲೆ ಯಾಕೆ ಹಿಂಗೆ ಮಾಡಿದ್ರಿ? ಪುಣ್ಯ ಜಾಸ್ತಿ ಆಗಿತ್ತು, ಕಡಿಮೆ ಮಾಡಿಕೊಳ್ಳಿಕ್ಕೆ. ಹಿಂಗೆ ಮತ್ತೆ ನೀವೇ ಹೇಳ್ಕೊಟ್ರಲ್ಲ ಹೆಂಗಿದ್ರು. ನಮ್ಮಲ್ಲಿ ಎಲ್ಲ ಯೋಜನೆಗಳು ದುರುಪಯೋಗನೇ. ಈ ಸರ್ಕಾರದಿಂದ ಕೊಟ್ಟಿರ್ತಾರಲ್ಲ, ಅಕ್ಕಿ ಭಾಗ್ಯ, ಹಾಲಿನ ಭಾಗ್ಯ, ಲಗ್ನದ ಭಾಗ್ಯ, ಎಷ್ಟು ಭಾಗ್ಯ ಕೊಟ್ಟಾರ ಬಾಬಾ ಓಸು ದುರುಪಯೋಗ. ಹಾಗೆ ದೇವರು ಏನು ವ್ಯವಸ್ಥೆ ಮಾಡಿರ್ತಾನ ಆ ನಿಯಮಗಳನ್ನೆಲ್ಲ ದುರುಪಯೋಗನೆ ಮಾಡಿಕೊಂಡ್ರೆ ಹೆಂಗು? ಯೋಗ್ಯತಾ ಮೀರಿ ಪುಣ್ಯ ಮಾಡ್ಯಾನೋ ಬಿಟ್ಟಾನೋ, ಮಾಡಬಾರ್ದಂತೂ ಕೆಲಸ ಮಾಡಿ ಆಮೇಲೆ ಮಾಡಿದ್ರೆ ಯಾಕೆ? ಯೋಗ್ಯತಾ ಮೀರಿ ಪುಣ್ಯ ಇತ್ತಲ್ಲ, ಅದು ಹೋಗ್ಲಿಕ್ಕೆ ಹಿಂಗೆ ಮಾಡಿದೆ ಅಂತ ಕಾರಣ ಕೊಟ್ಬಿಟ್ರೆ ಮುಗೀತಲ್ಲಿ. ಯಾರು ಏನು ಮಾತಾಡೋ ಹಾಗೇ ಇಲ್ಲ. ಅದಕ್ಕೆ ಕೂಡಲೇ ಬರೀತಾರೆ, ಈ ಥರದ ಪುಣ್ಯ ಹೆಚ್ಚು ಮಾಡೋರು ದೇವತೆಗಳು ಋಷಿಗಳು ಮಾತ್ರ ಅಂತ ಅರ್ಥ. ಅವ್ರಿಗೆ ಮಾತ್ರ ಆ ಶಕ್ತಿ ಅಂತ, ಉಳಿದವರಿಗೆ ಇಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಗೌತಮರು ಋಷಿ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಅವರಿಂದ ಯೋಗ್ಯತೆ ಮೀರಿ ಪುಣ್ಯ ನಡೀತಂತೆ. ಮನುಷ್ಯರಿಗೆ ಹೀಗೆ ಆಗಲ್ಲ ಅಂತಾರೆ.
ಯೋಗ್ಯತೆ ಇರೋ ಅಷ್ಟೇ ಮಾಡೋದಿಲ್ಲಂತೆ ನೋಡ್ರಿ ನಾವೆಲ್ಲ. ನೋಡ್ರಿ, ಇದು ದೊಡ್ಡ ಖುಷಿ ಪಡ್ಬೇಕಾದ ಸಂಗತಿ ಏನು ಅಂದ್ರೆ ಯೋಗ್ಯತೆ ಇದ್ದಷ್ಟು ಮಾಡಲ್ಲಲ್ಲ ಅಂತ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ವಿಜೇಂದ್ರ ತೀರ್ಥರಂತಾರಲಿ, ಇಡೀ ವರ್ಷಕ್ಕೆ ನಮ್ಮ ಪುಣ್ಯ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಎಳ್ಳಿನಟ್ಟು ಮಾಡಿರ್ತೀವಂತ ನಾವೆಲ್ಲ. ಎಳ್ಳಿನಟ್ಟು ಮಾಡಿರ್ತೇವಂತ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ. ಇಷ್ಟು ಹಾರಾಡೇವ ಮತ್ತೆ ಎಲ್ಲಾ ವ್ರತದ್ದು ಉದ್ಯಾಪನೆ ಮಾಡಿ ಮುಗಿಸೇವಿ. ಈಗಾಗಲೇ ಎಲ್ಲಾ ವ್ರತಕ್ಕೆ ಉದ್ಯಾಪನೆ ಹಾಡಿದೇವಿ. ಪುಣ್ಯ ಎಷ್ಟು ಮಾಡೇವಿ ವರ್ಷಕ್ಕೆ ಅಂದ್ರೆ ಒಂದು ಎಳ್ಳಿನಟ್ಟು ಇರ್ತದಂತ. ಪಾಪ ಎಣಿಸ್ಲಿಕ್ಕಿಲ್ಲಂತೆ. ಅಂದ್ರೆ ಯೋಗ್ಯತೆ ಎಷ್ಟಿರ್ತದ, ಮಾಡೋದು ಎಷ್ಟು ಮಾಡ್ತೇವಿ, ಇದೆಲ್ಲ ನಮ್ಮ ಸ್ಥಿತಿ. ಎಲ್ಲ ನಿಯಮಗಳನ್ನು ನಮಗೆ ಅಪ್ಲೈ ಮಾಡಬೇಡ್ರಿ ಅಂತಾರೆ. ಹೀಗೆ ಭಂಗ ಮಾಡಿದ್ದು ಪುಣ್ಯ ಗೌತಮರಿಗೆ ಅನುಗ್ರಹಕ್ಕೆ ಅನ್ನೋ ಅಂಶವನ್ನು ನಮಗೆ ಸತ್ಯ ತಿಳಿಸ್ಬೇಕು. ಅದಾದ್ಮೇಲೆ ರಾಮ ಬಿಲ್ಲಿನ್ನೂ ಭಂಗ ಮಾಡಿದ. ಯಾಕೆ ಭಂಗ ಮಾಡಿದ? ಉಳಿದವರಿಗೆ ಭಂಗ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಾನು ಮಾಡಿದ್ದಂತೆ. ಹಿಂದಿನ ದಿನ ರಾವಣ ಬಂದಿದ್ದಂತೆ. ಸೀತೆಯನ್ನು ಅಪಹರಿಸ್ಕೊಳ್ಳಿಕ್ಕೆ ಅವನು ಮಾಡಿದ ಉಪಾಯ, ಮಾರೀಚ ಅವರನ್ನೆಲ್ಲ ಶೂರ್ಪಣಿಕೆ ಮೂಗು ಕಿವಿ ಕತ್ತರಿಸಿದ ಅಂತ ಅಷ್ಟೇ ಅಲ್ಲ, ಸೀತೆ ಹುಟ್ಟದಾಗಿಂದ ಒಂದು ಕಣ್ಣಿಟ್ಟಿದ್ದಂತೆ ರಾವಣ ಸೀತೆ ಮೇಲೆ. ಪರಮನೀಚಾವ. ಹಿಂದಿನ ದಿನ ರಾವಣ ಬಂದಿದ್ದ ಸ್ವಯಂವರಕ್ಕೆ, ಬಿಲ್ಲು ತೋರಿಸಿದ, ಅದನ್ನು ಮುರಿತೇನೆ ಅಂತ ಹೋದ. ಪರಿಸ್ಥಿತಿ ಎಷ್ಟು ಗಂಭೀರ ಆಯಿತು ಅಂದರೆ ದಶಾನನಾತ್ಯ ಪತಿತಾ ವಿಮೂರ್ಛಿತಾ. ಹಿಂದಿನ ದಿನ ಬಿಲ್ಲು ಎತ್ತಲಿಕ್ಕೆ ಹೋಗಿ 10 ತಲೆ ಬೆವತು, ಕಣ್ಣಿಗೆ ಚಕ್ರ ಬಂದು ದಪ್ಪ ಅಂತ ಕೆಳಗೆ ಬಿದ್ದಂತ. 10 ತಲೆಗೆ ನೀರು ಗುಜ್ಜಿ ಎಬ್ಬಿಸಿ ಜನಕರಾಜನ ಸೇವಕರೆಲ್ಲ ಅವನನ್ನು ಯಾಕೆ ಬಂದ್ಯೋ ರಾವಣ, ನಿನ್ನ ಹಣೆ ಬಾರಕ್ಕೆ, ಹೋಗಿ ಮನೆಗೆ ಹೋಗು ಅಂತ ಕಳಿಸಿದ್ರಂತ. ಆಗಲೇ ಸಿಕ್ಕಿಟ್ಕೊಂಡಿದ್ದ. ರಾವಣನ ಕೈಯಲ್ಲಿ ಆಗಿಲ್ಲ. ಉಳಿದ ಯಕ್ಷ ರಾಕ್ಷಸ ಕಿನ್ನರ ಪಿಶಾಚ ಗಂಧರ್ವರ ಕೈಯಲ್ಲಿ ಆಗಿರಲಿಲ್ಲ. ಅಂಥ ಬಿಲ್ಲು ತಂದಿಟ್ಟಿದ್ದಂತೆ ವರಬಲದಿಂದ. ಇದು ಶಿವಧನುಸ್ಸು ಸಾಧಾರಣ ಅಲ್ಲ, ಇದನ್ನು ಮುರಿದ್ರೇ ನಾನು ಜಾನಕಿಯನ್ನು ವಿವಾಹ ಮಾಡಿಕೊಡ್ತೇನೆ ಎಂದಿದ್ದ ಜನಕರಾಜ. ಜನಕರಾಜನಿಗೋಸ್ಕರ ಆ ಬಿಲ್ಲನ್ನ ಕರೇಣ ವಾಮೇನ ಸಲೀಲ ಮುಧೃತ್ಯ ರಾಮ ಸಲೀಲಂ ವಾಮೇನ ಕರೇಣ ಉಧೃತ್ಯ ಶತಮನ್ಯು ಕುಂಜರ. ಶತಮನ್ಯು ಕುಂಜರ ಇಂದ್ರನ ಐರಾವತದ ಕೈಯಲ್ಲಿ ಕಬ್ಬಿನ ಜಲ್ಲೆ ಸಿಕ್ಕರೆ ಹೇಗಾಗಬೇಕೋ ರಾಮನ ಕೈಯಲ್ಲಿ ಬಿಲ್ಲು ಸಿಕ್ಕರೆ ಹಾಗಾಗಿತ್ತು ಅಂತ ವರ್ಣನೆ ಮಾಡ್ತಾರೆ ಆಚಾರ್ಯ. ಅಷ್ಟು ಅನಾಯಾಸೇನ ಆ ಬಿಲ್ಲನ್ನು ಭಂಗ ಮಾಡಿ ತಕ್ಷಣ ಆ ಸೀತೆ ಕೈಯಲ್ಲಿ ಕೊಟ್ಟ ಹಾರ, ಮೆಲ್ಲನೆ ಬಂದ ಸೀತೆ ರಾಮನ ಕೊರಳಿಗೆ ಹಾರ ಹಾಕಿ ಸ್ವಯಂವರದೊಳಗೆ ಕಲ್ಯಾಣ ಮಹೋತ್ಸವ ಅಂತ ನೆರವೇರಿತು. ದಶರಥನನ್ನು ಕರೆಸಿ ಇನ್ನು 3 ತಮ್ಮಂದರಿಗೂ ಕೂಡ ಜನಕನ ತಮ್ಮನ ಮಕ್ಕಳನ್ನು ವಿವಾಹ ಮಾಡಿಕೊಡ್ತಾನೆ ಜನಕರಾಜ. ಇದು ಸೀತಾರಾಮರ ಕಲ್ಯಾಣೋತ್ಸವಕ್ಕೆ ಇವತ್ತಿನ ಪ್ರವಚನ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಮುಂದುವರಿಸೋಣ. ಒಂದು ಎಲ್ಲರಲ್ಲಿ ಸೂಚನೆ, ಏಕಾದಶಿ ತಿಥಿ ಇವತ್ತು ಸಾಯಂಕಾಲದೇ ಪ್ರಾರಂಭ ಆಗ್ತದೆ. 8:30 ಹರಿವಾಸರ ಎಲ್ಲ ಮಠದವರಿಗೂ ಇರೋದರಿಂದ ಹರಿವಾಸರದಲ್ಲಿ ಸ್ವೀಕಾರ ಮಾಡಬಾರ್ದು ಆಹಾರ. ಏಕಾದಶಿ ತಿಂದರೆ ಹ್ಯಾಕ್ ಪಾಪವೋ, ಹರಿವಾಸರ ಸಮಯದಲ್ಲಿ ತಿಂದರೆ ಪಾಪವನ್ನು ತಿಳಿಸ್ತಾರಾದ ಕಾರಣ ಸಾಯಂಕಾಲದ ಪ್ರವಚನವನ್ನು ಕೂಡ 6 ಗಂಟೆಗೆ ಪ್ರಾರಂಭ ಮಾಡಲಾಗ್ತದೆ. ಭಾಗವತ 6:40 ತನಕ ಭಾಗವತ ಪ್ರವಚನ. ನಂತರದಲ್ಲಿ ಇಲ್ಲಿ ಉತ್ಸವ 7:15 ಉತ್ಸವ ಮುಗಿಸಿ ಅವರವರು ಹರಿವಾಸಕ್ಕಿಂತ ಪೂರ್ವದಲ್ಲೇ 8:15 ಪೂರ್ವದಲ್ಲೇ ಆಹಾರ ಸ್ವೀಕರಿಸಿ ಮುಂದಿನ ಏಕಾದಶಿ ವ್ರತವನ್ನು ಆಚರಣೆ ಮಾಡಲಿ ಅಂತ ಸಮಯ ಸಾಯಂಕಾಲ ದಿನ 6:15 ಇವತ್ತು ಮಾತ್ರ 6 ಗಂಟೆಗಿದೆ ಅಂತ ತಮ್ಮಲ್ಲಿ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಬೆಳಗ್ಗೆ ನಾಳೆ ಏಕಾದಶಿ 10 ಗಂಟೆಗೆ ರಾಮಾಯಣದ ಪ್ರವಚನ ಪ್ರಾರಂಭ ಆಗ್ತದೆ. ಸಾಯಂಕಾಲ ಯಥಾ ಪ್ರಕಾರ ನಾಳೆ ಭಾಗವತ ಪ್ರವಚನ.